ಏನು ತಂದೆ ದೇವರು, ಕೊನೆಯದಾಗಿ ನಾವು ನೋಡಿದ್ರೆ ತಂದೆ ದೇವರು ನಮ್ಮನ್ನು ನೀತಿವಂತರಾಗಿ ಮಾಡುವುದಕ್ಕಾಗಿ ತನ್ನ ಮಗನನ್ನೇ ಏನ್ ಮಾಡಿದ್ರು, ಒಪ್ಪಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ರೋಮರ್ ಪುಸ್ತಕದಲ್ಲಿ ಒಂದು ಮಾತು ಹೇಳಲ್ಪಟ್ಟಿದೆ. ಏನ್ ಹೇಳಲ್ಪಟ್ಟಿದೆ? ಮನುಷ್ಯರನ್ನು ನೀತಿವಂತರಾಗಿ ದೇವರು ಮಾಡಿದ್ದಾರೆ. ಹೇಗೆ ಮನುಷ್ಯ ನೀತಿವಂತನು ಆಗುವುದಕ್ಕೆ ಸಾಧ್ಯ ಅಂತ ನಾವು ನೋಡುವಾಗ, ಐದನೇ ಅಧ್ಯಾಯ ನಾವು ಓದುವಾಗ, ರೋಮರ್ 5ನೇ ಅಧ್ಯಾಯ 1ನೇ ವಚನ, ಮೊದಲ ವಚನ 5:1 ಓದಿ. ರೋಮರ್ 5:1. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಇಲ್ಲಿ ಏನ್ ಹೇಳುತ್ತೆ? ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ. ಹಲ್ಲೆಲೂಯಾ. ನಾವು ಏನಾಗಿದ್ದೇವೆ? ನೀತಿವಂತರು. ಹೇಗೆ ನಾವು ನೀತಿವಂತರಾಗಿದ್ದೇವೆ? ನಂಬಿಕೆಯಿಂದ. ಹಲ್ಲೆಲೂಯಾ. ನಾವು ಯೇಸುವನ್ನು ಕರ್ತನು, ರಕ್ಷಕನು, ಒಡೆಯನು, ಆತನೇ ವಿಮೋಚಕನು, ಪಾಪಿಗಳಿಗೆ ಪಾಪದ ಕಾರ್ಯಗಳನ್ನು ಬಿಡಿಸುವಂತ ದೇವರು ಅಂತ ನಾವು ನಂಬಿದ್ರಿಂದ ನಾವೇನಾಗಿದ್ದೇವೆ? ಇವತ್ತು ನೀತಿವಂತರಾಗ್ಬಿಟ್ಟಿದ್ದೇವೆ. ಹಲ್ಲೆಲೂಯಾ. ಅದು ನಮ್ಮಿಂದ ಸಾಧ್ಯ ಅಲ್ಲ. ಅದು ನಮ್ಮಿಂದ ನೀತಿವಂತರಾಗಕ್ಕೆ ಸಾಧ್ಯನೇ ಅಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರು ಮೋಶೆಗೆ ಹೇಳ್ತಾರೆ, ನೀವು ನಾಳೆ ಎಲ್ಲರೂ ಶುದ್ಧರಾಗಿ ಏನ್ ಮಾಡಬೇಕು? ನಾನು ಬಂದು ಇಳಿಯುವಂತ ಬೆಟ್ಟದ ಬುಡದಲ್ಲಿ ನಿಲ್ಲಬೇಕು. ಆದ್ರೆ ಬೆಟ್ಟವನ್ನು ಏನ್ ಮಾಡಬಾರ್ದು? ಮುಟ್ಟಬಾರ್ದು. ಯಾಕಂದ್ರೆ ಆ ದೇವರ ಮಹಿಮೆ ಆ ಸೀನಾಯಿ ಬೆಟ್ಟದ ಮೇಲೆ ಇಳಿಯುವಾಗ ಆ ಬೆಟ್ಟವನ್ನು ಹತ್ತುವವನಾಗಲಿ, ಹಸು ಇರಲಿ, ಕುರಿ ಇರಲಿ, ಇಲ್ಲ ಅದನ್ನ ಮೇಯಿಸೋವನಾಗಲಿ, ಇಲ್ಲ ಜನ ಆಗಲಿ, ಆ ಬೆಟ್ಟ ಹತ್ತಿದ್ರೆ ಸ್ಪಾಟ್ ಔಟ್. ಯಾಕಂದ್ರೆ ನಮ್ಮ ತಂದೆಯಾದ ದೇವರು ಯೆಹೋವ ಅಷ್ಟು ಭಯಂಕರವಾದ ಪವರ್ಫುಲ್ ದೇವರು. ಆತನು ಪರಿಶುದ್ಧವಾದ ದೇವರು. ಮನುಷ್ಯ ಪರಿಶುದ್ಧ ಆಗಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಪರಿಶುದ್ಧವಿಲ್ದಿರ ದೇವರನ್ನು ನೋಡಕ್ಕಾಗಲ್ಲ, ದೇವರ ಬಳಿಗೆ ಹೋಗಕ್ಕಾಗಲ್ಲ. ಅದು ಹಳೆ ಒಡಂಬಡಿಕೆ ಕಾಲದಲ್ಲಿ ತಂದೆಯಾದ ದೇವರು ಅಷ್ಟು ಮಹಿಮೆ ಉಳ್ಳ ಪವರ್ಫುಲ್ ದೇವರಾಗಿದ್ರು. ಅದಕ್ಕೆ ದೇವರು ಹೇಳಿದ್ರು ಮೋಶೆಗೆ, ಆ ಜನರನ್ನು ನಾಳೆ ಶುದ್ಧವಾಗಿ ಇಲ್ಲಿ ಬರಕ್ಕೆ ಹೇಳು. ಆದ್ರೆ ಅವ್ರು ಹೋಗಿ ಶುದ್ಧವಾದ್ರು. ಹೇಗೆ? ತಮ್ಮ ಬಟ್ಟೆಯನ್ನು ಒಗೆದುಕೊಂಡ್ರು, ತಮ್ಮ ಮೈಯನ್ನು ತೊಳೆದುಕೊಂಡ್ರು. ಆಗಿನ ಕಾಲದಲ್ಲ ಸೋಪ್ ಎಲ್ಲ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಇದ್ದಿರಲ್ಲ. ತೊಳೆದ್ರು. ಆದ್ರೆ ಅವ್ರ ಮೈ ಕೊಳೆ ಹೋಗಿರುತ್ತೆ, ಬಟ್ಟೆ ಕೊಳೆ ಹೋಗಿರುತ್ತೆ, ಅವರ ಹೃದಯದ ಕೊಳೆ ಹೋಗಿರುತ್ತಾ? ಅವರು ಅಶುದ್ಧವೇ. ಆಗ ಒಬ್ಬ ಮನುಷ್ಯ ಪರಿಶುದ್ಧನಾಗಕ್ಕೆ ಎಷ್ಟೋ ಟ್ರೈ ಮಾಡಿದ್ರೆ ಕೂಡ ಆ ಮನುಷ್ಯ ಪರಿಶುದ್ಧ ಆಗಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯೇಸು ಕ್ರಿಸ್ತ ಮಾತ್ರನೇ ನಂಬಿಕೆ ಮೂಲಕ ಆ ಮನುಷ್ಯನನ್ನು ಪರಿಶುದ್ಧ ನೀತಿವಂತರಾಗಿ ಮಾಡಿದ್ದಾರೆ. ಕರಗಳ ತಟ್ಟಿ ದೇವರ ನಾಮ ಮಹಿಮೆ ಪಡಿಸಿ. ಬರೀ ಯೇಸುನ ನಂಬಿದ್ರಿಂದ ನಾವೇನಾಗಿದ್ದೇವೆ? ಪರಿಶುದ್ಧರಾಗಿದ್ದೇವೆ. ಯೇಸುವನ್ನು ನಂಬಿದ್ರಿಂದ ಮಾತ್ರ ನಾವೇನಾಗ್ಬಿಟ್ಟಿದ್ದೇವೆ? ನೀತಿವಂತರಾಗ್ಬಿಟ್ಟಿದ್ದೇವೆ. ಹೇಗೆ ಆ ನೀತಿವಂತ ಪಟ್ಟ ನಮಗೆ ಸಿಕ್ತು ಅಂತ ನಾವು ನೋಡಿದ್ರೆ, ಮೇಲೆ ಓದಿ 8. ರೋಮರ್ 5:6 ಓದಿ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಹಲ್ಲೆಲೂಯಾ. ನಾವು ಇರುವಾಗ, ನಾವು ಮೋಸವಾಗಿ ಇರುವಾಗ, ಭಕ್ತಿಹೀನರಾಗಿರುವಾಗ, ನಾವು ಏನ್ ಮಾಡ್ತೀವಿ ನಮಗೆ ಗೊತ್ತಿಲ್ದಿರ ಇರುವಾಗನೇ ಕ್ರಿಸ್ತನು ಏನ್ ಮಾಡಿದ್ರು? ಯೇಸು ಈ ಲೋಕಕ್ಕೆ ಬಂದು ಏನ್ ಮಾಡಿದ್ರಂತೆ? ತನ್ನ ಪ್ರಾಣವನ್ನೇ ಕೊಟ್ಟರು. ನಾವು ನೀತಿವಂತರಾಗುವುದಕ್ಕಾಗಿ ತಂದೆಯಾದ ದೇವರು ತನ್ನ ಮಗನನ್ನೇ ಕಳಿಸಿಕೊಟ್ರು. ಎಲ್ಲಿ? ಯೋಹಾನ್ 3:16 ಹೇಳುತ್ತೆ,
ದೇವರು ಲೋಕದ ಜನರ ಮೇಲೆ ಅಷ್ಟೊಂದು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ರು. ಆ ಮಗನಾದ ಯೇಸುವನ್ನು ನಂಬಿದ ಒಬ್ಬನಾದರೂ ಕೆಟ್ಟು ಹೋಗದೆ ಎಲ್ಲರೂ ನಿತ್ಯ ಜೀವ ಹೊಂದಿಕೊಳ್ಳಬೇಕಾಗಿತ್ತು. ಹಲ್ಲೆಲೂಯ. ನಾವು ಪಾಪಿಗಳಾಗಿದ್ದಾಗಲೂ ವಾಕ್ಯ ಹೇಳುತ್ತೆ, ನಾವು ಅಸಕ್ತರಾಗಿದ್ದಾಗಲೇ, ಹಂಗಂದ್ರೆ ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ದೇವರು ಒಂದು ದಿನ ಆ ಕ್ರಿಸ್ತನು ಹುಟ್ಟಿ ಈ ಲೋಕಕ್ಕಾಗಿ ತನ್ನ ಪ್ರಾಣವನ್ನು ಕೊಡುವ ಆ ದಿನದಲ್ಲಿ, ಆ ಕಾಲದಲ್ಲಿ ಆತನು ಭಕ್ತಿಹೀನರಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟು ಆತನು ಪ್ರಾಣ ಕೊಟ್ಟಿದ್ರಲ್ಲಿ ಮನುಷ್ಯನಿಗೆ ಏನ್ ಲಾಭ ಅಂತ ನಾವು ನೋಡುವಾಗ ಅವರಿಗೆ ನೀತಿವಂತರಾಗುವ ಅಧಿಕಾರವನ್ನು ದೇವರು ಒದಗಿಸುತ್ತಾರೆ. ಆಮೇನ್, ಹಲ್ಲೆಲೂಯಾ. ಅಲ್ಲಿ ನೋಡಿ ಕೆಳಗಡೆ ಓದಿ, ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಕ್ಕೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗಾಗಿಲ್ಲ, ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಹಂಗಂದ್ರೆ ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿಯನ್ನು ಈ ರೀತಿಯಾಗಿ ದೇವರು ತೋರಿಸಿದ್ರು. ಹಲ್ಲೆಲೂಯಾ. ಯಾರೋ ಒಬ್ಬ ಸಾಲ ಏನೋ ಒಂದು ಅರ್ಜೆಂಟ್ಗೆ ಹೆಲ್ಪ್ ಮಾಡ್ದ, ಅವನಿಗೆ ನಾವು ಏನ್ ಕೊಡ್ಬೋದಾಗುತ್ತೆ? ಅವ್ನು ಥ್ಯಾಂಕ್ಸ್ ಕೊಡೋಕ್ಕಾಗುತ್ತೆ, ಅದರಿಂದ ಪ್ರಾಣ ಕೊಡೋಕ್ಕಾಗುತ್ತಾ? ಇಲ್ಲ. ಆದ್ರೆ ಯೇಸು ತಂದೆಯಾದ ದೇವರು ಜನರ ಮೇಲೆ ಪ್ರೀತಿಯನ್ನು ಇಟ್ಟಿದ್ರಿಂದ ಅದನ್ನ ಏನ್ ಮಾಡಿದ್ರಂತೆ, ಕ್ರಿಸ್ತನನ್ನು ನಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಈ ರೀತಿ ದೇವರು ತೋರಿಸಿದ್ರು. ಆಮೇನ್. ದೇವರಿಗೂ ನಮಗಿರುವ ಒಂದು ಕಲೆಕ್ಷನ್, ದೇವರಿಗೂ ನಮಗಿರುವಂತಹ ಒಂದು ಪ್ರೀತಿಯನ್ನು ದೇವರು ಯಾವ ರೀತಿ ತೋರಿಸಿದ್ರು ಗೊತ್ತಾ? ದುಡ್ಡು ಕಾಸಿನಿಂದ ಅಲ್ಲ, ಬೆಳ್ಳಿ ಬಂಗಾರದಿಂದ ಅಲ್ಲ. ಹಲ್ಲೆಲೂಯಾ. ತನ್ನ ಮಗನಾದ ಯೇಸುವನ್ನ ಮರಣದ ಮೂಲಕ ನಮ್ಮ ಮೇಲೆ ಇದ್ದಂತ ಪ್ರೀತಿಯನ್ನು ಈ ರೀತಿಯಾಗಿ ದೇವರು ತೋರಿಸಿದ್ದಾರೆ. ಹಲ್ಲೆಲೂಯಾ. ಮನುಷ್ಯನಿಗೆ ಪ್ರೀತಿ, ಇವಾಗ ಚಿಕ್ಕ ಮಕ್ಕಳಾಗಿರ್ತಾರೆ, ಅದು ಚಾರಣ ಇರುತ್ತೆ, ಅವ್ರ ತಾಯಿ ತಂದೆ ಆ ಮಗುಗೆ ಹೆಂಗೆ ಪ್ರೀತಿ ತೋರಿಸ್ಬೋದು? ನಮ್ಮ ಐಸ್ ಕ್ರೀಮು, ನಮ್ಮ ಚಾಕ್ಲೇಟು, ನಮ್ಮ ಬಟ್ಟೆ, ನಮ್ಮ ಶೂ, ಈ ರೀತಿ ಪ್ರೀತಿ ತೋರಿಸ್ಬೋದು ಅಲ್ವಾ? ಗಂಡ ಹೆಂಡತಿಗೆ ಬೇರೆ ರೀತಿಯಾಗಿ ಪ್ರೀತಿ ತೋರಿಸ್ಬೋದು, ಹೆಂಡತಿ ಗಂಡನಿಗೆ ಬೇರೆ ರೀತಿಯಾಗಿ ಪ್ರೀತಿ ತೋರಿಸಬಹುದು. ಆದ್ರೆ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನೇ ಮರಣಕ್ಕೆ ಒಪ್ಪಿಸಿಕೊಟ್ಟು ನಾವು ಬದುಕುವುದಕ್ಕಾಗಿ ಆತನು ಈ ರೀತಿಯಾಗಿ ಪ್ರೀತಿ ತೋರಿಸಿದ್ದಾರೆ. ಅದಕ್ಕಂತ ಒಂದು ಆಮೇಲೆ ಹೇಳಲ್ವಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಪ್ರೀತಿ ಯಾತಕ್ಕಾಗಿ ಅಂತ ನಾವು ನೋಡಿದ್ರೆ, ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯ ಅಲ್ಲವೇ? ಹಲ್ಲೆಲೂಯಾ. ನಾವು ವಿಶ್ವಾಸದಿಂದ ನಂಬಿಕೆಯಿಂದ ನೀತಿವಂತರಾಗಿರುವುದರಿಂದ, ನಾವು ಬರೀ ನಂಬೋದ್ರಿಂದ ಆತನ ಕೋಪದಿಂದ ನಾವು ತಪ್ಪಿಸಿಕೊಂಡು ಬಿಟ್ಟಿದ್ದೇವೆ. ಹಲ್ಲೆಲೂಯಾ. ಅಲ್ಲೇ ಒಡಂಬಡಿಕೆ ಕಾಲದಲ್ಲಿ ಮನುಷ್ಯ ಪಾಪ ಮಾಡಿದ್ರೆ ದೇವರು ಹೊಡಿತಾ ಇದ್ರು, ಅವನು ತಪ್ಪು ಮಾಡಿದ್ರೆ ದೇವರು ಸಾಯಿಸ್ತಾ ಇದ್ರು. ಹಲ್ಲೆಲೂಯಾ, ಭಯಂಕರ. ಆದ್ರೆ ಯಾವತ್ತು ಪಾಪ ಹೆಚ್ಚಾಗ್ತಾ ಲೋಕದಲ್ಲಿ ಜಾಸ್ತಿ ಆಗ್ತಾ ಆ ದೇವರ ಕೃಪೆಯು ಅದಕ್ಕಿಂತ ಹೆಚ್ಚಾಯಿತು. ಹಾಗಾದ್ರೆ ದೇವರ ಪ್ರೀತಿ, ದೇವರ ಕರುಣೆ, ದಯೆ, ಆ ಪಾಪ ಎಷ್ಟು ಹೆಚ್ಚಾಗ್ತಾ ಹೋಯ್ತೋ ಆ ದಯೆ, ಕರುಣೆ, ಪ್ರೀತಿನೂ ಕೃಪೆನೂ ಅಷ್ಟೇ ಹೆಚ್ಚಾಗಿ ಮನುಷ್ಯರಿಗೆ ಒದಗಿಸಿಕೊಟ್ರು ದೇವರು. ಆಮೇನ್. ತಂದೆಯಾದ ದೇವರ ಪ್ರೀತಿ ಈ ರೀತಿ ಇದೆ, ನೋಡಿದ್ರ? ಹಲ್ಲೆಲೂಯಾ. ಯೋವಾನ್ 3:17 ಓದಿ. ಯೋವಾನ್ 3:17. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನನ್ನು ಕಳಿಸಿಕೊಟ್ಟಿದ್ದಾನೆ. ದೇವರು ತನ್ನ ಮಗನ ಮುಖಾಂತರ, ಹಾಗಂದ್ರೆ ತಂದೆಯಾದ ದೇವರು ವಾಕ್ಯವಾದ ತನ್ನ ಮಗ ಅಂತ ಹೇಳಿಕೊಳ್ತಾರೆ. ಆ ವಾಕ್ಯವಾದಂತ ಕ್ರಿಸ್ತನು ಏನು ಓದಿ? ದೇವರು ತನ್ನ, ಹಾಗಂದ್ರೆ ಯೇಸುವಿನ ಮೂಲಕ ಲೋಕಕ್ಕೆ ರಕ್ಷಣೆ ಆಗ್ಬೇಕು. ಅದಕ್ಕೆ ಮುಂಚೆ ಯೇಸು ಬರುವುದಕ್ಕೆ ಮುಂಚೆ ತೀರ್ಪಾಗ್ತಾ ಇತ್ತು.
ತಪ್ಪು ಮಾಡಿದ್ರೆ ದೇವರು ಸಾಯಿಸ್ತಾ ಇದ್ರು, ತಪ್ಪು ಮಾಡಿದ್ರೆ ದೇವರು ದಂಡನೆ ಕೊಡ್ತಾ ಇದ್ರು. ಆದ್ರೆ ಯಾವಾಗ ಆ ದಂಡನೆಯಿಂದ ಮನುಷ್ಯರನ್ನು ಬಿಡಿಸ್ಬೇಕಂತ ದೇವರು ಯೋಚನೆ ಮಾಡಿದ್ರು, ಆ ಯೋಚನೆಯಿಂದ ಯೇಸುವನ್ನು ದೇವರು ಕಳಿಸಿದ್ರು ಈ ಲೋಕಕ್ಕೆ. ಆ ಯೇಸುವನ್ನು ಕಳಿಸಿದ ಯಾತಕ್ಕಂದ್ರೆ ರಕ್ಷಣೆ ಆಗಬೇಕು, ಜನರಿಗೆ ಸಾಯಬಾರದು, ಜನರು ನಾಶವಾಗಬಾರದು. ಜನರು ಮೇಲೆ 16 ಹೇಳುತ್ತೆ, ದೇವರು ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸ್ಕೊಟ್ರು. ಮನುಷ್ಯನ ಜನ್ಮ ಇದೇನೆ, ಅವನು ತಪ್ಪು ಮಾಡ್ದಿರ ಇರೋಕ್ಕಾಗಲ್ಲ. ಆದ್ರೆ ನಾನು ಪ್ರೀತಿ ಮಾಡ್ತೇನೆ, ಅವನ ಮೇಲೆ ನನಗೆ ಪ್ರೀತಿ ಇದೆ. ನಾನು ನನ್ನ ಸಾಯಲ್ ರೂಪದಲ್ಲಿ, ನನ್ನ ಸ್ವರೂಪದಲ್ಲಿ ಆ ಮನುಷ್ಯನನ್ನು ಉಂಟು ಮಾಡಿದ್ದೇನೆ. ಅದಕ್ಕೆ ಪಶ್ಚಾತ್ತಾಪ ಪಡುತ್ತೇನೆ. ಆ ಮನುಷ್ಯನನ್ನು ಕೊಲ್ಲೋದು, ನಾಶ ಮಾಡೋದು, ಆದ್ರಿಂದ ಆ ಮನುಷ್ಯನನ್ನು ಬದುಕಿಸಿಕೊಳ್ಬೇಕಂತ ಯೋಚನೆ ಮಾಡಿ ತಂದೆಯಾದ ದೇವರು ಕ್ರಿಸ್ತನನ್ನು ಕಳಿಸ್ತಾರೆ. ಅದು ತೀರ್ಪು ಮಾಡೋದಕ್ಕಲ್ಲ, ನಾಶ ಮಾಡೋದಕ್ಕಲ್ಲ, ಆ ಮನುಷ್ಯನನ್ನು ರಕ್ಷಣೆ ಅಂದರೆ ಕಾಪಾಡುವುದಕ್ಕಾಗಿ. ಆಮೇಲೆ ಓದಿ ಮುಂದಕ್ಕೆ. ಆತನನ್ನು ಕಳಿಸಿಕೊಟ್ಟಿದ್ದಾನೆ, ಹೊರತು ತೀರ್ಪು ಮಾಡುವುದಕ್ಕಾಗಿ ಯೇಸುವನ್ನು ಕಳಿಸಲಿಲ್ಲ. ಯೇಸು ತೀರ್ಪು ಮಾಡುವುದಕ್ಕಾಗಿ ಭೂಮಿಗೆ ಬಂದಿದ್ರೆ ನಾನು ಉಳಿತಾ ಇದ್ದಿಲ್ಲ, ನೀವು ಉಳಿತಾ ಇದ್ದಿಲ್ಲ. ಹಲ್ಲೆಲೂಯಾ. ಆವತ್ತೇ ಮುಗಿದೋಗ್ಬಿಡ್ತಾ ಇತ್ತು. 2025 ವರ್ಷಕ್ಕೆ ಮುಂಚೆನೆ ಎಲ್ಲ ನಾಶ ಮಾಡ್ಬಿಡ್ತಾ ಇದ್ರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ದಂಡನೆ ಕೊಡುವುದಕ್ಕಾಗಿ ಬಂದಿಲ್ಲ, ಅವನನ್ನು ಮಾಡಿದ ತಪ್ಪಿಗೆ ದಂಡನೆ ಕೊಡುವುದಕ್ಕೆ, ತೀರ್ಪು ಕೊಡುವುದಕ್ಕಾಗಿ ಯೇಸು ಬಂದಿಲ್ಲ. ಹಲ್ಲೆಲೂಯಾ. ಒಬ್ಬ ತಪ್ಪು ಮಾಡಿ ಶಾಪದಲ್ಲಿ ಇರ್ತಾನೆ, ಅವನ್ನ ನೋಡಿ ದೇವರು ಯೇಸು ಹೇಳ್ತಾರೆ, ಅಪ್ಪ ನಿನ್ನ ಶಾಪ ಇವತ್ತಿಗೆ ನೀಗಿತು. ಇನ್ನೊಬ್ಬ ತಪ್ಪು ಮಾಡಿ ಸಿಕ್ಕಾಕೊಳ್ತಾಳೆ, ಅಮ್ಮ ನಿನಗೆ ನಾನು ದಂಡನೆ ಕೊಡಲ್ಲ, ಶಿಕ್ಷೆ ಕೊಡಲ್ಲ, ತೀರ್ಪು ಮಾಡಲ್ಲ, ನೀನು ಪಾಪ ಮಾಡಬೇಡ. ಹಲ್ಲೆಲೂಯಾ. ಆ ಯೇಸುವನ್ನೇ ಶಿಲುಬೆಗೆ ಹಾಕಿ ಹೊಡೆಯಕ್ಕೆ ಜನ ಸಿಪಾಯಿಗಳು ಹೊಡೆದು ಕರ್ಕೊಂಡು ಹೋಗುವಾಗ ಅವ್ರನ್ನ ನೋಡು ಯೇಸು ಪ್ರಾರ್ಥನೆ ಮಾಡ್ತಾರೆ, ತಂದೆಯಾದ ದೇವರೇ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಇವ್ರು ಗೊತ್ತಿಲ್ಲ, ಇವರನ್ನು ಕ್ಷಮಿಸು ಸ್ವಾಮಿ. ಹಲ್ಲೆಲೂಯಾ. ಯೇಸು ತೀರ್ಪು ಮಾಡುವುದಕ್ಕಾಗಿ ಬಂದಿಲ್ಲ, ದಂಡನೆ ಕೊಡುವುದಕ್ಕಾಗಿ ಬಂದಿಲ್ಲ. ಇದು ಅವ್ರು ಬರೋದಕ್ಕೆ ಕಾರಣ ಯಾರಂದ್ರೆ ತಂದೆಯಾದ ದೇವರೇ. ಆತನ ಯೋಚನೆ, ಆತನ ಉದ್ದೇಶ, ಆತನ ಸಂಕಲ್ಪ ಏತಕ್ಕಾಗಿ ಅಂದ್ರೆ ಮನುಷ್ಯನನ್ನು ಕಾಪಾಡುವುದಕ್ಕಾಗಿ, ಮನುಷ್ಯನು ರಕ್ಷಣೆ ಹೊಂದಿಕೊಳ್ಬೇಕಂತ ತಂದೆಯಾದ ದೇವರ ಚಿತ್ತವಾಗಿತ್ತು. ಅದರಿಂದ ಯೇಸುವನ್ನು ದಂಡನೆ ಕೊಡುವುದಕ್ಕೆ ಕಳಿಸಿಲ್ಲ, ಆ ದಂಡನೆಯಲ್ಲಿ ಸಿಕ್ಕಾಕೊಂಡಿರೋರನ್ನು ಪ್ರೀತಿಯಿಂದ ಬಿಡಿಸುವುದಕ್ಕಾಗಿ, ಕೃಪೆಯಿಂದ ಬಿಡಿಸುವುದಕ್ಕಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ರು. ತೀರ್ಪು ಎನ್ನುವಾಗ ದೇವರು ಈ ಲೋಕದ ನೀತಿ ಉಳ್ಳ ನ್ಯಾಯಾಧಿಪತಿಯನ್ನಾಗಿ, ನ್ಯಾಯ ತೀರ್ಪುಗಾಗಿ ಪ್ರತಿಯೊಬ್ಬರು ಆತನ ಮುಂದೆ ನಿಲ್ಬೇಕಾಗುತ್ತೆ. ಆದ್ರೆ ಇವಾಗ ದೇವರ ಕೃಪೆ ನಮ್ಮ ಮೇಲೆ ಇರುವುದರಿಂದ ನಾವು ತಪ್ಪಿಸ್ಕೊಂಡಿದ್ದೇವೆ. ಆದ್ರೆ ಒಂದು ಕಾಲ ಬರುತ್ತೆ, ಆ ಕಾಲದಲ್ಲಿ, ಆ ದಿನದಲ್ಲಿ, ನ್ಯಾಯ ತೀರ್ಪಲ್ಲಿ ನಾವು ತಪ್ಪಿಸ್ಕೊಳ್ಳಕ್ಕಾಗಲ್ಲ. ದೇವರು ವಾಕ್ಯ ಹೇಳುತ್ತೆ, ಪೇತ್ರ ಪುಸ್ತಕದಲ್ಲಿ ವಾಕ್ಯ ಹೇಳುತ್ತೆ, ಎಲ್ಲಾ ಜನರು ಆಗಿನ ಕಾಲದಿಂದ ಈಗಿನವರೆಗೂ ಯೇಸು ಬರ್ತಾರೆ, ಇಷ್ಟು ವರ್ಷ ಆಯ್ತು, ಎಲ್ಲಿ ಬರ್ತಾ ಇದ್ದಾರೆ? ಆದ್ರೆ ಯೇಸು ಹೇಳಿದ್ರು ಖಂಡಿತವಾಗಿ ನಾನು ಬರ್ತೇನೆ ಅಂತ. ಅವ್ರು ಹೇಳಿದ್ರೆ ಖಂಡಿತವಾಗಿ ಬಂದೇ ಬರ್ತಾರೆ. ಅದು ಯಾವಾಗ ಅಂತ ಗೊತ್ತಿಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್ ಬೈಬಲ್ ಅಲ್ಲಿ ದೇವರು ಹೇಳಿದ್ರು, ಕಳ್ಳನು ಮನೆಯನ್ನು ಕದಿಯೋಕೆ ಬರುವಾಗ ಆ ಮನೆ ಯಜಮಾನನಿಗೆ ಅವನು ಯಾವ ಹೊತ್ತಿಗೆ ಬರ್ತಾನೆ ಅಂತ ಗೊತ್ತಿಲ್ಲ. ಅವನು ಯಾವ ಹೊತ್ತಿಗೆ ಕಳ್ಳ ಬಂದು ಮನೆ ಕತ್ಕೊಂಡು ಹೋಗ್ತಾನೆ ಗೊತ್ತಿಲ್ಲ. ಕಳ್ಳ ಹೇಳ್ಬಿಟ್ಟು ಬರ್ತಾನ, ನಿಮ್ಮ ಮನೆಗೆ ಇಷ್ಟು ಗಂಟೆಗೆ ಬಂದು ಕದೀತೀನಿ ಅಂತ. ಅದೇ ರೀತಿ ಯೇಸುವಿನ ಬರಗಣೆಗೆ ಯಾರಿಗೂ ಗೊತ್ತಿರಲ್ಲ, ಆದ್ರೆ ಬಂದೇ ಬರ್ತಾರೆ. ಇವಾಗ ಯಾಕೆ ಯೇಸು ಬಂದಿಲ್ಲ ಅಂದ್ರೆ ವಾಕ್ಯ ಹೇಳುತ್ತೆ, ಈಗ ಯೇಸು ಈ 2ನೇ ಬರವಣೆ ಬಂದು ಬಿಟ್ರೆ ಎಷ್ಟೋ ಜನ ಸಿಕ್ಕಾಕೊಂಡ್ಬಿಡ್ತಾರೆ, ಎಷ್ಟೋ ಜನ ನಾಶವಾಗ್ಬಿಡ್ತಾರೆ. ದೇವರ ಉದ್ದೇಶ ಏನಾಯ್ತು? ಒಬ್ಬರು ನಾಶವಾಗಿ ಹೋಗುವುದು ದೇವರ ಉದ್ದೇಶ ಅಲ್ಲ. ಒಬ್ಬರು ಕೆಟ್ಟು ಹೋಗೋದು, ಒಬ್ಬರು ನರಕಕ್ಕೆ ಹೋಗೋದು ದೇವರ ಯೋಚನೆ ಅಲ್ಲ. ಎಲ್ಲರೂ ಯೇಸುವನ್ನು ನಂಬಿ ನಿತ್ಯ ಜೀವ ಪಡೆದುಕೊಳ್ಬೇಕಂತಾನೆ ಆ ತಂದೆಯಾದ ದೇವರ ಉದ್ದೇಶವಾಗಿತ್ತು. ಆದ್ರಿಂದಾನೆ ಇವತ್ತು ಯೇಸು ಒಂದು ವೇಳೆ ಬಂದು ಬಿಟ್ರೆ, ಇವಾಗ ನಾವೆಲ್ಲ ಯೇಸು ಒಟ್ಟಿಗೆ ಹೋಗ್ತೇವೆ, ಯೇಸುನ ಹರಿದಿರ ಇರುವಂತ ಜನರು ಏನಾಗ್ತಾರೆ? ಸಿಕ್ಕಾಕೊಳ್ಬಿಡ್ತಾರೆ, ನರಕಕ್ಕೆ ಹೋಗ್ಬಿಡ್ತಾರೆ. ಆದ್ರಿಂದಾನೆ ಯೇಸು ಸೈಲೆಂಟ್ ಆಗಿದ್ದಾರೆ. ಆ ಜನರು ರಕ್ಷಣೆ ಹೊಂದಿಕೊಳ್ಳಲಿ.
ಅದರಿಂದಾನೆ ಆ ಜನರಿಗೆ ಸತ್ಯ ಹೇಳುವುದಕ್ಕಾಗಿ ನಮ್ಮಂತ ಸೇವಕರನ್ನು ದೇವರು ಏನ್ ಮಾಡ್ತಾರೆ, ತಿಳಿದುಕೊಳ್ತಾರೆ. ಅವ್ರಿಗೆ ಆ ಸತ್ಯ ಹೇಳಬೇಕು, ಆ ನಿಜ ಗೊತ್ತಾಗ್ಬೇಕು. ಯೇಸು ಯಾತಕ್ಕೆ ಲೋಕಕ್ಕೆ ಬಂದ್ರು, ಯೇಸುನ ನಂಬಿದ್ರೆ ಏನ್ ನಮಗೆ ಆಮೇಲೆ ದೊರಕುತ್ತೆ, ಆ ವಿಷಯಗಳನ್ನು ಹೇಳುವುದಕ್ಕಾಗಿನೇ ನಮ್ಮಂತ ಸೇವಕರನ್ನು ದೇವರು ಆರಿಸಿ ತೆಗೆದುಕೊಳ್ಳುತ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಬಂದಿಲ್ಲ. ಅವರು ನಾಶ ಹೊಂದಬಾರ್ದು, ಅವರು ಸತ್ಯ ಅರಿತುಕೊಂಡು ನಿತ್ಯ ಜೀವಿತ ಕಡೆ ಬರ್ಬೇಕಂತಾನೆ ಯೇಸು ಸೈಲೆಂಟ್ ಆಗಿದ್ದಾರೆ. ಅರ್ಥ ಆಯ್ತಾ? ಆದ್ರೆ ಒಂದು ಕಾಲ ಬರುತ್ತೆ, ಆವಾಗ ದೇವರು ಎಲ್ಲರಿಗೂ ತೀರ್ಪು ಮಾಡುವನಾಗಿರ್ತಾನೆ. ಅದು ಯಾವಾಗ ಅಂದ್ರೆ ಯೇಸು ಬಂದು ಹೋದ ಮೇಲೆ ಎಲ್ಲಾ ಜನರು ಆತನ ಮುಂದೆ ಬಂದು ನಿಲ್ತಾರೆ. ಅದು ವಾಕ್ಯ ಏನ್ ಹೇಳುತ್ತೆ ಗೊತ್ತಾ? ಫಿಲಿಪಿಯರ್ 2ನೇ ಅಧ್ಯಾಯ 10ನೇ ವಚನ ಓದಿ. ಆದದರಿಂದ ಸ್ವರ್ಗವು ಸ್ವರ್ಗ ಮೃತ್ಯು ಪಾತಾಳದಲ್ಲಿ ಇರುವ ಎಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯ ದೇವರೇ ಅಂತ ಅವರು ಆ ಟೈಮಲ್ಲಿ ಬಾಯಿಂದ ಅರಿಕೆ ಮಾಡೇ ಮಾಡ್ತಾರೆ. ಇವತ್ತು ಯಾರೆಲ್ಲ ಯೇಸು ಕ್ರಿಸ್ತನನ್ನು ಅಸಡ್ಡ ಮಾಡ್ತಾರೋ, ಯೇಸು ಕ್ರಿಸ್ತನ ಬಗ್ಗೆ ಮಾತಾಡುವಾಗ ಅವಮಾನ ಪಡ್ತಾರೋ, ಚರ್ಚ್ಗಳನ್ನು ಹೊಡೆದಾಕ್ತಾರೋ, ಪಾಸ್ಟರ್ಗಳನ್ನು ಹೊಡಿತಾರೋ, ಈ ಸೇವೆ ಮಾಡಕ್ಕೆ ಬಿಡದಿರ ಇದ್ದಂತ ಪ್ರತಿಯೊಬ್ಬರು ಆ ದಿನದಲ್ಲಿ ಯೇಸು ಕ್ರಿಸ್ತನ ಮುಂದೆ ಮೊಣಕಾಲು ಉರಿ, ಅಯ್ಯೋ ದೇವರೇ, ನಾವು ಮಾಡಿದ್ದು ತಪ್ಪಾಯ್ತು, ನಮ್ಮನ್ನು ಕ್ಷಮಿಸಿ, ನೀನೇ ಸರ್ವ ಸೃಷ್ಟಿಗೆ ಯಜಮಾನ ಅಂತ ಈ ಬಾಯಿಂದ ಅರಿಕೆ ಮಾಡುವವರಾಗಿರ್ತಾರೆ. ಮೊಣಕಾಲು ಇವತ್ತು ಯಾರು ಮೊಣಕಾಲು ಹಾಕಲ್ವೋ ಅವರೆಲ್ಲ ಒಂದು ದಿನ ಯೇಸುಗೆ ಮುಂದೆ ಮೊಣಕಾಲು ಹಾಕಲೇಬೇಕು. ಆವಾಗ ನ್ಯಾಯ ತೀರ್ಪು ದೇವರು ಖಂಡಿತವಾಗಿ ಮಾಡೇ ಮಾಡ್ತಾರೆ. ಇವತ್ತು ನ್ಯಾಯ ತೀರ್ಪು ಮಾಡುವುದಕ್ಕಾಗಿ ದೇವರು ನಮ್ಮ ಬಂದಿಲ್ಲ. ಹಲ್ಲೆಲೂಯಾ. ನಮ್ಮನ್ನು ಪ್ರೀತಿಸಿರುವುದರಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಆತನು ತನ್ನ ಪ್ರಾಣವನ್ನೇ ಕೊಡಬೇಕಾಗಿತ್ತು. ಇದೇ ರೋಮರ್ ಪುಸ್ತಕದಲ್ಲಿ ನಾವು ನೋಡುವಾಗ 5:10 ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನು ಕೂಡ ಸಮಾಧಾನವಾದ ನಮಗೆ ಆ ಮಗನಿರುವ ಜೀವದಿಂದ ರಕ್ಷಣೆಯು ಆಗುವುದು ಮತ್ತು ನಿಶ್ಚಯ ಅಲ್ಲವೇ? ಹಲ್ಲೆಲೂಯಾ. ನಾವು ಯೇಸು ಕ್ರಿಸ್ತನನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ ಮುಂಚೆ, ಯೇಸು ಕ್ರಿಸ್ತನನ್ನು ನಂಬುವುದಕ್ಕೆ ಮುಂಚೆ ನಾವು ದೇವರಿಗೆ ಏನಾಗಿದ್ರಿ ಅಂತೆ? ವೈರಿಗಳಾಗಿದ್ರಿ. ಹಲ್ಲೆಲೂಯಾ. ದೇವರಿಗೆ ವೈರಿಗಳಾಗಿದ್ರಿ. ದೇವರಿಗೆ ಬಂದಂತ ಕೋಪದಲ್ಲಿ ನಾವು ನಾಶವಾಗುವುದಕ್ಕಾಗಿದ್ರಿ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಆದ್ರೆ ಯೇಸು ಕ್ರಿಸ್ತನು ಬಂದ ಮೇಲೆ ಆ ಯೇಸು ಕ್ರಿಸ್ತನ ಮೂಲಕ ಆತನೊಂದಿಗೆ ನಮಗೆ ಸಮಾಧಾನ ವಾಕ್ಯ ದೊರಕಿದ್ರಿಂದ ನಾವು ಆತನೊಂದಿಗೆ ಸಮಾಧಾನವಾಗಿ ಇರುವುದಕ್ಕಾಗಿ ಕಾದಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಇಷ್ಟು ಮಾತ್ರವಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ತುತಿ ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ, ಸಂತೋಷ ಪಡುತ್ತೇವೆ. ಒಂದು ನಂಬಿಕೆ ನಮಗಿದೆ. ಅಯ್ಯೋ, ನಾನು ಯೇಸುವನ್ನು ನಂಬಿಬಿಟ್ಟೆ, ನಾನು ಈ ಲೋಕದಲ್ಲೇ ನೀತಿವಂತನಾಗ್ಬಿಟ್ಟೆ, ನನಗೆ ತೀರ್ಪು ಆಗುವುದಿಲ್ಲ, ನನಗೆ ನ್ಯಾಯ ತೀರ್ಪಿಲ್ಲ, ನನಗಾಗಿ ಕಾದಿರುವಂತ ಕ್ರಿಸ್ತನ ಇಟ್ಟಿರುವಂತ ಮಹಿಮೆಯಾದ ಆ ನಿತ್ಯ ಜೀವವನ್ನು ಹೊಂದಿಕೊಳ್ತೇನೆ ಅಂತ ನಾವು ಸಂತೋಷವುಳ್ಳವರಾಗಿದ್ದೇವೆ. ಆಮೆನ್. ಹಲ್ಲೆಲೂಯಾ. ನಾನು ಈ ಸೇವೆ ಮಾಡ್ಲಿ, ನಾನು ಮಾಡದಿರ ಹೋಗ್ಲಿ, ಈ ಸಭೆ ನಡೆಸಲೇ ಹೋಗ್ಲಿ, ನಾನು ದೇವರನ್ನು ಆರಾಧನೆ ಮಾಡಿ ಆತನ ವಾಕ್ಯವನ್ನು ನಾನು ಕೇಳುವಾಗ, ನಂಬಿರುವಾಗ ನನಗೆ ನಿತ್ಯ ಜೀವ ಪರಲೋಕದಲ್ಲಿ ದೇವರು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಸಂತೋಷದಲ್ಲಿ ಈ ಭೂಮಿಯಲ್ಲಿ ನಾನು ಜೀವಿಸುವನಾಗಿರ್ತೇನೆ. ನನಗೆ ಏನ್ ಇಲ್ದಿರ ಹೋಗ್ಲಿ ಈ ಭೂಮಿಯಲ್ಲಿ, ಆದ್ರೆ ನನಗೆ ಒಂದು ದಿನ ದೇವರ ರಾಜ್ಯದಲ್ಲಿ ತೀರ್ಪಿಲ್ಲ, ನಿತ್ಯ ಜೀವ ಇದೆ ಅಂತ ನಾನು ಸಂತೋಷವುಳ್ಳವನಾಗಿದ್ದೇನೆ ಈ ಭೂಮಿಯಲ್ಲಿ. ಆಮೆನ್. ಹಲ್ಲೆಲೂಯಾ. ಈ ಭೂಮಿಯಲ್ಲಿ ಏನಿರ್ತೀವಿ, ಏನಾಗಿರ್ಬೇಕಂತೆ ನಾವು? ಏನಾಗಿ? ಹರ್ಷ ಅಂದ್ರೆ ಸಂತೋಷವುಳ್ಳವರಾಗಿ, ಭರವಸೆಯಿಂದ ಸಂತೋಷವುಳ್ಳವರಾಗಿ. ಯಾತಕ್ಕೆ ಭರವಸೆ? ಅಯ್ಯೋ, ನಾ ಈ ಭೂಮಿ
ಪಯಣವನ್ನು, ಈ ಭೂಮಿಯ ಜರ್ನಿಯನ್ನು ಮುಗಿಸಿದ ಮೇಲೆ ನನಗೆ ಪರಲೋಕದಲ್ಲಿ ಕಾದಿರುವಂತ ನಿತ್ಯ ಜೀವ ಇದೆ ಅಂತ ತಿಳಿದುಕೊಂಡು ನಾನು ಈ ಭೂಮಿಯಲ್ಲಿ ಸಂತೋಷವುಳ್ಳವನಾಗಿರ್ತೇನೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದಿ, 2 ಕೊರಿಂಥರ 5:21 ಓದಿ. 5. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಗಳಾಗುವಂತೆ ದೇವರು ಪಾಪ ಜ್ಞಾನ ಇಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ಹಲ್ಲೆಲೂಯಾ. ನೋಡಿ, ಒಳ್ಳೆ ವಾಕ್ಯ. ಅಲ್ಲೇನ್ ಹೇಳುತ್ತೆ? ನಾವು ಆತನಲ್ಲಿ ಅಂದ್ರೆ ದೇವರಲ್ಲಿ, ಆತನಲ್ಲಿ ಅಂದ್ರೆ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗುವಂತೆ. ದೇವರಿಗೆ ಸಮರ್ಪಕವಾದ ಅಂದ್ರೆ ದೇವರಿಗೆ ಇಷ್ಟವಾದ ನೀತಿ ಸ್ವರೂಪಿಗಳಾಗುವಂತೆ. ನಾವು ಎಷ್ಟು ದೊಡ್ಡ ಪಾಪಿಗಳು. ಒಬ್ಬರನ್ನ ಮನಸ್ಸಿನ ಮೇಲೆ ಕೈ ಇಟ್ಟು ಹೇಳಿ, ನಾವು ತಪ್ಪೇ ಮಾಡಿಲ್ಲ ಈ ವಾರ ಅಂತ. ಖಂಡಿತವಾಗಿ ಯಾವುದೋ ಒಂದೊಂದು ವಿಧದಲ್ಲಿ ನಾವು ತಪ್ಪು ಮಾಡಿದ್ದೇವೆ, ಎಡವಿದ್ದೇವೆ. ಆದ್ರೇನು ಆತನ ಮಗನ ಮರಣದ ಮೂಲಕ ಆತನಿಗೆ ಇಷ್ಟವಾದ ನೀತಿವಂತರಾಗುವುದಕ್ಕಾಗಿ ದೇವರು ಏನ್ ಮಾಡಿದ್ರಂತೆ? ಆ ಪಾಪ ಜ್ಞಾನವಿಲ್ಲದ ಯೇಸುವಲ್ಲಿ ಪಾಪ ಇತ್ತ. ಆ ಪಾಪ ಅಂದ್ರೆ ಅದು ಏನು ಜ್ಞಾನನೇ ಗೊತ್ತಿಲ್ಲ ಯೇಸುಗೆ. ಆ ಪಾಪ ಜ್ಞಾನ ಇಲ್ಲದ ಆತನನ್ನು ನಮಗೋಸ್ಕರ ಆ ಶಿಲುವೆಯ ಮೂಲಕ ಪಾಪ ಸ್ವರೂಪಿಯಾಗಿ ಮಾಡಿಬಿಟ್ರು ದೇವರು. ಯಾಕಂದ್ರೆ ವಾಕ್ಯ ಹೇಳುತ್ತೆ, ಹಳೆ ಒಡಂಬಡಿಕೆ ಕಾಲದಲ್ಲಿ ಒಬ್ಬ ಮನುಷ್ಯನು ಶಿಲುವೆ ಮೇಲೆ ನೇತಾಕಿರುವಾಗ ಅವನೇ ಏನಾಗಿರ್ತಾನಂತೆ? ಶಾಪಗ್ರಸ್ತನಾಗಿರ್ತಾನೆ. ಏನಾಗಿರ್ತಾನೆ? ಶಾಪಗ್ರಸ್ತನಾಗಿರ್ತಾನೆ. ಧರ್ಮೋಪದೇಶ ಕಂಡ ಪುಸ್ತಕದಲ್ಲಿ ಹೇಳಲ್ಪಟ್ಟಿದೆ, ಶಿಲುವೆಗೆ ತೂಕಾಕಲ್ಪಟ್ಟವನು ಶಾಪಗ್ರಸ್ತನು. ಅವಾಗ ಯೇಸು ಪಾಪ ಮಾಡಿದ್ರೆ ಆ ಶಾಪ ಹೊಂದ್ಕೊಳ್ಳಕ್ಕೆ ನೀನು ನಾನು ಮಾಡಿದ ಪಾಪಕ್ಕೆ ಶಾಪ ಆತನು ಹೊಂದಿಕೊಂಡರು. ಹಲ್ಲೆಲೂಯಾ. ನೀನು ನಾನು ಮಾಡಿದ ತಪ್ಪುಗೆ, ಮುಂಚೆ ನಮ್ಮ ಪೂರ್ವಿಕರು ಮಾಡಿದ ಪಾಪಕ್ಕೂ ಈಗ ನಾವು ಮಾಡಿರುವ ಪಾಪಕ್ಕೂ ಆತನು ಆವತ್ತೇ ಪಾಪ ಸ್ವರೂಪಿಯಾಗಿ ನಾವು ಮಾಡಿದಂತ ಪಾಪದ ಶಾಪದ ಫಲ ಆತನು ಒತ್ತಿ ಶಿಲುವೆ ಮೇಲೆ ತಿರುಗಿಸ್ತೀನಿ ಅಂತ ನಾವು ನೋಡ್ತೇವೆ. ಹಲ್ಲೆಲೂಯಾ. ಪ್ರೈಸ್ ಅಲ್ಲ. ಎಂತ ಒಳ್ಳೆ ದೇವರಲ್ಲ. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ನಂಬಲು. ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ನಂಬಲು. ಎಂತ ಒಳ್ಳೆ ದೇವರು యేసయ్య. ಒಳ್ಳೆ ದೇವರು యేసయ్య. ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ನಂಬಲು. ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ನಂಬಲು. ಎಂತ ಒಳ್ಳೆ ದೇವರು యేసయ్య. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನನ್ನ ಅಪ್ಪಿಕೊಂಡು ನನ್ನ యేసయ్య. ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య. ಎಂತ ಒಳ್ಳೆ ದೇವರು యేసయ్య. ಎಂತ ಒಳ್ಳೆ ದೇವರು యేసయ్ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ನಂಬಲು. ಎಂತ ಒಳ್ಳೆ ದೇವರು యేసయ్య.
ನರಕದಿಂದ, ಅಸಮಾಧಾನದಿಂದ, ಕಣ್ಣೀರಿನಿಂದ, ದರಿದ್ರದಿಂದ ಆತನ ನಾಮ ಯೇಸುವನ್ನು ನಂಬಿದ್ರಿಂದ ನಮಗೇನಾಗಿದೆ? ಎಲ್ಲವೂ ತೀರಿದೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ಯೇಸು ಎನ್ನುವ ನಿನ್ನ ನಾಮದಿಂದ ಪಾಪದಿಂದ, ಶಾಪದಿಂದ, ರೋಗದಿಂದ, ದರಿದ್ರದಿಂದ, ನಿತ್ಯ ನರಕದಿಂದ, ಅಸಮಾಧಾನದಿಂದ ಬಿಡಿಸಿಕಾದ ನಾಮ. ಹೇಗೆ ಬಿಡಿಸ್ತು ಅಂದ್ರೆ ಆತನನ್ನು ನಂಬಿದ್ರಿಂದ ಮಾತ್ರನೇ ಅದು ಸಾಧ್ಯ. ಹಲ್ಲೆಲೂಯಾ. ಬೇರೆ ಏನು ಮಾಡಂಗಿಲ್ಲ. ನಾವು ಬೇರೆ ಬಾಯಿಂದ ಆರೈಕೆ ಮಾಡಿ ಹೃದಯದಲ್ಲಿ ನಂಬಿದ್ರೆ ಮಾತ್ರ ನಮಗೆ ಆ ರಕ್ಷಣೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಯೇಸು ಕ್ರಿಸ್ತನು ತಂದೆಯಾದ ದೇವರು ನಾವು ನೀತಿ ಸ್ವರೂಪಿಗಳಾಗುವಂತೆ ಪಾಪ ಜ್ಞಾನ ಇಲ್ಲದ ಕ್ರಿಸ್ತನನ್ನು ಪಾಪ ಸ್ವರೂಪಿಯಾಗಿ ತಂದೆಯಾದ ದೇವರು ನನಗೋಸ್ಕರ ಆತನನ್ನು ಶಾಪಗ್ರಸ್ತನಾಗಿ ಮಾರ್ಪಡಿಸಿ ಆ ಶಾಪದ ಶಿಲುಬೆಯನ್ನು ಒತ್ತಿ ತೀರಿಸಿ ಶಿಲುಬೆ ಮೇಲೆ ಆತನು ಮರಣ ಹೊಂದುವುದಕ್ಕಾಗಿ ತಂದೆಯಾದ ದೇವರು ನಿನ್ನನ್ನು ನನ್ನನ್ನು ಬಿಡಿಸುವುದಕ್ಕಾಗಿ ಆತನು ಯೋಚನೆ ಮಾಡಿದ ಕರ್ತನಾಗಿರ್ತಾರೆ. ಹಲ್ಲೆಲೂಯಾ. ಅದೇ ಯೋಹಾನ 3:18 ಓದಿ ನೋಡೋಣ. ಆತನನ್ನು ನಂಬುವವನಿಗೆ ತೀರ್ಪಾಗುವುದಿಲ್ಲ. ಹಲ್ಲೆಲೂಯಾ. ಯಾವಾಗ ತೀರ್ಪು? ಮನುಷ್ಯರಿಗೆ ಯಾವಾಗ ತೀರ್ಪು ನಡೆಯುತ್ತೆ? ನಾವು ಫಿಲಿಪ್ಪಿಯರ 2ನೇ ಅಧ್ಯಾಯದಲ್ಲಿ ನೋಡಿದ್ರಿ, ಮೃತ್ಯು, ಪಾತಾಳ, ಸ್ವರ್ಗದಲ್ಲಿ ಇರುವವರೆಲ್ಲ ಯೇಸು ಕ್ರಿಸ್ತನ ಮುಂದೆ ಬಂದ ಅವತ್ತು ಏನ್ ಮಾಡ್ಬೇಕು? ಅಡ್ಡ ಬಿದ್ದು ಒಡೆಯನು ರಕ್ಷಕನು ಅಂತ ಈ ಬಾಯಿಂದ ಆರೈಕೆ ಮಾಡ್ಬೇಕು. ಆಗಲೇ ಮನುಷ್ಯರಿಗೆ ತೀರ್ಪು ನಡೆಯುತ್ತೆ. ಈಗಲ್ಲ. ಯೇಸು ಈ ಲೋಕಕ್ಕೆ ಬಂದು ಇದ್ರಲ್ಲ, ಆಗಲ್ಲ ಮನುಷ್ಯನಿಗೆ ತೀರ್ಪು ನಡೆಯೋದು. ಆತನು ಸತ್ತು ಜೀವಂತವಾಗಿ ಎದ್ದು ಪರಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಎಲ್ಲರೂ ಅಲ್ಲಿ ಹೋಗುವಾಗ ಒಂದು ದಿನ ತೀರ್ಪು ನಡೆಯುತ್ತೆ. ಸೂಸೈಡ್ ಮಾಡ್ಕೊಂಡು ಸತ್ತಂತ ಆತ್ಮ, ಆ ಸೂಸೈಡ್ಗೆ ಸಂಬಂಧಪಟ್ಟಂತ ಆತ್ಮ ಅಲ್ಲಿ ಬರುತ್ತೆ. ನೀರಲ್ಲಿ ಸತ್ತಂತ ಆತ್ಮ ಅಲ್ಲಿ ಬರುತ್ತೆ. ಆಲ್ರೆಡಿ ಪಾತಾಳದಲ್ಲಿ ಇರುವಂತ ಆತ್ಮ ಅಲ್ಲಿ ಬರುತ್ತೆ. ಆಲ್ರೆಡಿ ಪರದೇಶಿ ಸ್ವರ್ಗದಲ್ಲಿ ಇರುವಂತ ಆತ್ಮ ಅಲ್ಲಿ ಬರುತ್ತೆ. ಹಲ್ಲೆಲೂಯಾ. ಆವಾಗ ಪ್ರತಿಯೊಬ್ಬರಿಗೂ ನ್ಯಾಯ ತೀರ್ಪು ಆಗುತ್ತೆ. ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೂ ಹಾಗೇನಾಗುತ್ತಂತೆ? ನ್ಯಾಯ ತೀರ್ಪು ನಡೆಯುತ್ತೆ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ಈ ಭೂಮಿಯಲ್ಲಿ ಆತನನ್ನು ಕ್ರಿಸ್ತನು ಒಡೆಯನು ರಕ್ಷಕನೆಂತ ನೀನು ನಿಜವಾಗಿ ನಂಬುವುದಾದರೆ ಆ ದಿನದಲ್ಲಿ ನಮಗೆ ತೀರ್ಪು ನಡೆಯುವುದಿಲ್ಲ. ಹಂಗಂದ್ರೆ ನಮಗೆ ದಂಡನೆ ಸಿಕ್ಕುವುದಿಲ್ಲ, ತಪ್ಪಿಸ್ಕೊಳ್ತೇವೆ. ಆದ್ರಿಂದ ನಾವೇನ್ ಮಾಡ್ಬೇಕಂತೆ, ಇವಾಗ ಈ ದಿನದಲ್ಲಿ ಅಪ್ಪ ನಾನು ದೇವರ ರಾಜ್ಯದ ನ್ಯಾಯ ತೀರ್ಪು ನಡೆಯುವಾಗ ನನಗೆ ಅಲ್ಲಿ ತೀರ್ಪು ಆಗಲ್ಲಪ್ಪ ಅಂತ ನೆನೆಸಿ ಆ ಕೊರಿಂಥರ ಪುಸ್ತಕ ಹೇಳಿರೋ ಪ್ರಕಾರ ಇವತ್ತು ನಾವು ಸಂತೋಷವುಳ್ಳವರಾಗಿರ್ಬೇಕು. ಅದಕ್ಕೆ ಪೌಲ್ ಹೇಳ್ತಾರೆ, ವಸ್ತ್ರ ಇದ್ರೇನು ಸರಿ, ಊಟ ಇಲ್ಲ ಅಂದ್ರೇನು ಸರಿ, ನಾನು ಸಂತೋಷವುಳ್ಳವನಾಗಿದ್ದೇನೆ. ಸತ್ರೇನು ನನಗೆ ಲಾಭ, ಬದುಕಿದ್ರೇನು ನನಗೆ ಲಾಭ. ನೋಡಿ, ಹಲ್ಲೆಲೂಯಾ. ಯಾಕೆ? ಸತ್ರ ಆ ನಿತ್ಯ ಜೀವ ಹೊಂದ್ಕೊಳಕ್ ಹೋಗ್ತಾನೆ ಮನುಷ್ಯ. ಇಲ್ಲಿ ಪಟ್ಟಂತ ಪಾಡು ಅಲ್ಲಿಲ್ಲ. ಅದಕ್ಕೆ ಸಂತೋಷ ಅವನಿಗೆ. ಸತ್ರನು ಪರವಾಗಿಲ್ಲ ಅಂತಾನೆ. ನಾವು ಹೇಳಕ್ಕಾಗುತ್ತಾ? ಮನುಷ್ಯ ಹೇಳಕ್ಕಾಗುತ್ತಾ? ಇವಾಗ ಅವನಿಗೆ ಸಾವು ಬರುತ್ತೆ ಅಂತ ಗೊತ್ತಾಗ್ಬಿಟ್ರೆ ಅಲ್ಲಿಂದ ಬದುಕೊಳ್ಳಕ್ಕೆ ಏನೇನೋ ಪ್ರಯತ್ನ ಪಡ್ತಾನೆ ಅಲ್ವಾ. ಆದ್ರೆ ಪೌಲ್ ಹಂಗೇನಿಲ್ಲ. ಸತ್ರೇನು ನನಗೆ ಲಾಭನೇ, ಬದುಕಿದ್ರೆ ನಾನು ಕ್ರಿಸ್ತನಿಗಾಗಿ ಭೂಮಿಯಲ್ಲಿ ಕೆಲಸ ಮಾಡ್ತೀನಿ. ಹೆಂಗೆ? ಊಟ ಇಲ್ಲ, ಹೊಡಿತಾರೆ, ಅವನ್ನ ಹೊಡೆದು ಬಿಸಾಕ್ತಾರೆ, ಊರಿಂದ ಆಚೆ ಜೈಲಲ್ಲಿ ಹಾಕ್ತಾರೆ, ತಿಂಗಳ ಗಂಟ, ವರ್ಷ ಗಂಟ. ಆದ್ರೂ ಮತ್ತೆ ದೇವರಿಗಾಗಿ ಅವನು ಕೆಲಸ ಮಾಡ್ತಾನೆ, ಸೇವೆ ಮಾಡ್ತಾನೆ ಭೂಮಿಯಲ್ಲಿ. ಅವನು ಹೇಳುವಂತ ಮಾತು, ಬದುಕಿದ್ರೆ ನಾನು ಕ್ರಿಸ್ತನಿಗಾಗಿ ಕೆಲಸ ಮಾಡಕ್ ಬದುಕ್ತೇನೆ, ಸತ್ರೆ ನನಗೆ ಲಾಭ. ಯಾಕೆ? ನಿತ್ಯ ಜೀವ ಪಡೆದುಕೊಳ್ಳಕ್ಕೆ ಅವನು ಎದುರು ನೋಡ್ತಾ ಇದ್ದ. ಹಲ್ಲೆಲೂಯಾ. ಅದೇ ರೀತಿ ನಾವು ನಂಬುದ್ರಿಂದ ನಮಗೆ ತೀರ್ಪು ಆಗುವುದಿಲ್ಲ ಆ ದಿನದಲ್ಲಿ. ಅದನ್ನು ನೆನೆಸಿ ನಾವು ಈ ಭೂಮಿಯಲ್ಲಿ ಏನಿದ್ರೇನು ಏನಿಲ್ಲ ಅಂದ್ರೂ ಸಂತೋಷವುಳ್ಳವರಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಆಮೇಲೆ ಆದರೆ ಫಸ್ಟಿಂದ ಓದಿ 18. ಆತನನ್ನು ನಂಬುವವನಿಗೆ, ಹಂಗಂದ್ರೆ ಯೇಸು ಕ್ರಿಸ್ತನನ್ನು ನಂಬುವವನಿಗೆ ತೀರ್ಪಾಗುವುದಿಲ್ಲ.
ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಓದುವುದರಿಂದ ಆಗಲೇ ತೀರ್ಪು ಆಗೋಯ್ತು ಅವನಿಗೆ. ಹಲ್ಲೆಲೂಯಾ. ಯಾವತ್ತು ಯೇಸುವನ್ನು ನಂಬಲ್ವೋ ಆವಾಗ ಅವನಿಗೆ ದಂಡನೆ ಫಿಕ್ಸ್. ಏನಾಗ್ಬಿಟ್ಟಿರ್ತದೆ? யார் இயேசுவை நம்புறதுலையோ அப்பயே அவங்களுக்கு தண்டனை பிக்ஸ். யார் இயேசுவை நம்புறாங்களோ அவங்களுக்கு தண்டனை கிடையாது அந்த இடத்துல பிக்ஸ். ஆனா ஒரு வாய்ப்பு ஆண்டவர் பூமியில கொடுத்திருக்கிறார் மனுஷனுக்கு. இன்னைக்கு இல்ல நாளைக்கு நீ திருந்திக்கோ, இன்னைக்கு இல்ல நாளைக்கு என்ன நம்பு, இன்னைக்கு இல்ல நாளைக்கு நீ மாறு அண்டு ஆண்டவர் என்ன பண்ணியிருக்கிறாரா? ஒரு வாய்ப்பை கொடுத்திருக்கிறார். அதுக்கு தான் அவர் சீக்கிரம் வராம கொஞ்ச நாள் வெயிಟ್ பண்ணிருக்கிறாரு, ಎಲ್ಲರೂ ರಚಿಸಲ್ಪಟ್ಟರು. ಅದರಿಂದಾನೆ ದೇವರು ಒಂದು ಉದಾಹರಣೆ ವಾಕ್ಯ ಹೇಳಿದ್ರು. ಎಲ್ಲಿ? ಲೂಕಾ ಪುಸ್ತಕದಲ್ಲಿ ಆ ದೊಡ್ಡ ಮಗ ಚಿಕ್ಕ ಮಗ ಅಂತ ಹೇಳ್ತದಲ್ಲ, ಅದನ್ನೇ ಲೂಕಾ ಪುಸ್ತಕದಲ್ಲಿ ಯಾವುದು 15 ಲೂಕಾ ಪುಸ್ತಕ 15ರಲ್ಲಿ ಹೇಳುತ್ತೆ, ಒಬ್ಬ ದೊಡ್ಡವನು ಒಬ್ಬ ಚಿಕ್ಕವನು ಅಣ್ಣ ತಮ್ಮ ಇಬ್ಬರು ಇರ್ತಾರೆ. ಒಬ್ಬ ದೊಡ್ಡ ಸೌಕಾರನಿಗೆ, ಚೆನ್ನಾಗಿ ಗಮನಿಸಿ ಇಲ್ಲಿ, ದೊಡ್ಡ ಸೌಕಾರನಿಗೆ ಒಬ್ಬ ಅಣ್ಣ ಒಬ್ಬ ತಮ್ಮ ಮಕ್ಕಳು ಇರ್ತಾರೆ, ಇಬ್ಬರು ಮಕ್ಕಳು ಇರ್ತಾರೆ, ದೊಡ್ಡ ಆಸ್ತಿವಂತ. ಆ ಚಿಕ್ಕವನು ಅಂತಾರ ದೊಡ್ಡವನು ಅಂತಾರ? ತಪ್ಪು ಮಾಡೋನು. ಚಿಕ್ಕವನ ತಪ್ಪು ಮಾಡ್ಬಿಟ್ಟು ಹೋಗ್ತಾನೆ. ಕಿರಿಮಗ ಚಿಕ್ಕವನು ಏನ್ ಮಾಡ್ತಾನೆ? ಅವನು ಚಿಕ್ಕದ್ರಿಂದಾನೇ ಪೋಲಿ ಆಗಿ ಬದುಕಿ, ತಪ್ಪು ಮಾಡಿ ಬದುಕಿ, ಕೆಟ್ಟ ಫ್ರೆಂಡ್ಶಿಪ್ ಸವಾಸ ಮಾಡಿ, ನಲ್ಲ ಗೌನಿಗಪ್ಪ, ಕೆಟ್ಟ ಫ್ರೆಂಡ್ಶಿಪ್ ಸವಾಸ ಎಲ್ಲ ಮಾಡಿ ಅವನು ಬೆಳೆಯೋ ಆ ವಯಸ್ಸಿನ ಒಳಗಡೆ ಅವನು ತುಂಬಾ ದುಡ್ಡು ಹಾಳು ಮಾಡಿ, ಕೊನೆದಾಗಿ ಅವನಿಗೆ ತಂದೆ ಕೊಡುವಂತ ದುಡ್ಡು ಸಾಲಲ್ಲ. ಅವನೇನ್ ಮಾಡ್ತಾನೆ? ಒಂದು ಮೆಚುರಿಟಿಗೆ ಬಂದ್ಮೇಲೆ ನನಗೆ ಬರಬೇಕಾಗಿರುವ ಆಸ್ತಿ ಎಲ್ಲ ಕೊಟ್ಬಿಡಪ್ಪ, ನನ್ನ ಸೆಟಲ್ಮೆಂಟ್ ಮಾಡ್ಬಿಡು ಅಂತ ಜಗಳ ಮಾಡಿ ಕೇಳುವಾಗ ತಂದೆ ಒಳ್ಳೆಯವನು ಏನ್ ಮಾಡ್ದ? ಅವನಿಗೆ ಬರಬೇಕಾಗಿರುವ ಭಾಗವನ್ನು ಸರಿ ಭಾಗವಾಗಿ ಆಸ್ತಿಯಲ್ಲಿ ಕೊಟ್ಬಿಟ್ಟ. ಯಾರಿಗೆ? ಚಿಕ್ಕವನಿಗೆ ಕೊಟ್ಬಿಟ್ಟ ಮೇಲೆ ಅದು ಭಾಗವನ್ನು ತೆಗೆದುಕೊಂಡ ಈ ಮಗ ಮನೆ ಬಿಟ್ಟು ಹೋಗ್ಬಿಟ್ಟ. ಭಾಗ ತಗೊಂಡು ದುಡ್ಡು ತಗೊಂಡು ಹೋಗ್ಬಿಟ್ಟ. ಹೋಗಿ ಕೆಟ್ಟ ಫ್ರೆಂಡ್ಶಿಪ್ ಸವಾಸ ಮಾಡಿ ಎಲ್ಲವನ್ನೂ ಕಳೆದುಕೊಂಡು ಹಾಳಾಗಿ, ತಿನ್ನಕ್ಕೂ ಊಟನೂ ಇಲ್ದಿರ ಬರ್ಬಾದಾಗಿ, ಎಲ್ಲೆಲ್ಲೋ ಕೆಲಸ ಹುಡುಕ್ತಾನೆ, ಎಲ್ಲೂ ಕೆಲಸ ಸಿಕ್ಕಲ್ಲ. ದೂರದಿಂದ ನೋಡುವಾಗ ಒಂದು ಕಡೆ ಹಂದಿ ಮೇಯಿಸ್ತಾರೆ. ಆ ಹಂದಿ ಮೇಯಿಸುವಂತ ಸ್ಥಳದಲ್ಲಿ ಆ ಹೋಟ್ಲದು ಅದು ಇದು ಕಸ ಕಡ್ಡಿ ಊಟ ವೇಸ್ಟೇಜ್ ತಗೊಂಡ್ಬಂದು ಹಂದಿಗೆ ಸುರಿತಾರೆ. ಹಂದಿ ತಿನ್ನುತ್ತೆ. ಅಲ್ಲಿ ಅದರಲ್ಲಿ ಕಾಯಿ ಹಣ್ಣು ಕಾಣಿಸ್ತದೆ. ಅಲ್ಲನಾ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡು ಹೊಟ್ಟೆ ತುಂಬಿಸ್ಕೊಳೋಣ ಅಂತ ಹೋಗಿ ಅಲ್ಲಿ ಕೆಲಸ ಕೇಳ್ತಾನೆ. ಅಲ್ಲಿ ಅವ್ರಿಗೆ ಕೆಲಸ ಸಿಕ್ಕಲ್ಲ. ಯಾರು ಇವನಂದ್ರೆ ದೊಡ್ಡ ಸೌಕಾರನ ಮಗ. ಆಸ್ತಿಯಲ್ಲಿ ಸರಿ ಭಾಗವಾಗಿ ತಂದೆ ಹತ್ರ ಅಂತ ತಗೊಂಡೋದವನು ಎಲ್ಲ ಹಾಳು ಮಾಡಿಕೊಂಡು ಬರ್ಬಾದಾಗಿ, ತಿನ್ನ ಕೂಟ ಇಲ್ದಿರ ಅಲ್ಲಿ ಹೋಗೋದು ಕೆಲ್ಸಕ್ಕೆ. ಅಲ್ಲಿ ಕೆಲಸ ಸಿಕ್ತಿರೋವಾಗ ಬುದ್ಧಿ ಬರುತ್ತೆ. ಯೋಚನೆ ಮಾಡ್ತಾನೆ, ಅಯ್ಯೋ ನನ್ನ ತಂದೆ ಮನೆಯಲ್ಲಿ ಎಷ್ಟು ಒಳ್ಳೆ ಊಟ ಸಿಕ್ಕುತ್ತಲ್ಲ, ಎಷ್ಟು ಜನ ಕೆಲಸಗಾರರು ಇದ್ದಾರಲ್ಲ, ಅಷ್ಟು ಜನಕ್ಕೆ ಒಳ್ಳೆ ಊಟ ನನ್ನ ತಂದೆ ಮನೆಯಲ್ಲಿ ಇದೆಯಲ್ಲ, ಹೇಗಾದ್ರೂ ಹೋಗಿ ನನ್ನ ತಂದೆಯ ಮನೆಯಲ್ಲಿ ಒಬ್ಬ ಕೆಲಸದವನಾಗಿ ನಾನು ಸೇರ್ಕೊಂಡು 3 ಹೊತ್ತು ಊಟ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಅವನು ಮತ್ತೆ ಮಗನಾಗಿ ತನ್ನ ತಂದೆ ಹತ್ತಿಗೆ ಹೋಗಕ್ಕೆ ಯೋಚನೆ ಮಾಡಿಲ್ಲ. ಅವನು ಬುದ್ಧಿ ಬಂತು ಅವನಿಗೆ. ಏನಂತ ಬುದ್ಧಿ ಬಂತು? ತಂದೆಯ ಮನೆಯಲ್ಲಿ ಒಳ್ಳೆ ಊಟ ಸಿಗುತ್ತಲ್ಲ ಕೆಲಸದವ್ರಿಗೆ, ನಾನು ಮಗನಾಗಿ ತಂದೆ ನನ್ನ ಸಂಚು ಅಂತ ನಾನು ಹೋಗ್ಬಿಡಲ್ಲ, ಒಬ್ಬ ಕೆಲಸದವನಾಗಿ ನಾವು ಹೋಗಿ ಸೇರ್ಕೊಂಡ್ಬಿಡ್ತೀನಿ, ಒಂದು 3 ಹೊತ್ತು ಊಟ ಸಿಕ್ಕುತ್ತೆ. ಆ ರೀತಿ ಯೋಚನೆ ಬುದ್ಧಿ ಬಂತು ಅವನಿಗೆ. ಬುದ್ಧಿ ಬಂದು ಬರ್ತಾನೆ ಮನೆಗೆ. ಆದ್ರೆ ಮೊದಲೇ ಹೇಳಿದೆ, ತಂದೆ ಒಳ್ಳೆಯವನು. ಆಸ್ತಿ ಕೇಳಿದ ತಕ್ಷಣ ಏನು ಮಾತಾಡ್ದಿರ ಕೊಟ್ಬಿಟ್ರು. ಒಳ್ಳೆ ತಂದೆ. ಅವನ ಆ ತಂದೆಯ ಮನೆ ಹತ್ರ ಬರುವಾಗ, ತಂದೆ ದೂರದಿಂದ ತನ್ನ ಮಗನನ್ನು ನೋಡುವಾಗ ಆತನು ಭಿಕಾರಿ ಆಗ್ಬಿಟ್ಟಿದ್ದಾನೆ. ಶೇವಿಂಗ್ ಮಾಡಿ ಎಷ್ಟು ದಿನ ಆಯ್ತು, ಕಟ್ಟಿಂಗ್ ಮಾಡಿ ಬಟ್ಟೆ ಇಲ್ಲ. ಆದ್ರೇನು
ಅವನು ಗುರುತು ಕಳ್ಕೊಂಡಿದ್ರೇನು, ತಂದೆ ಪ್ರೀತಿ ಉಳ್ಳ ತಂದೆಯಾಗಿರುವುದರಿಂದ ದೂರದಿಂದ ಬರುವಂತ ಮಗನನ್ನು ಗುರುತಿಸಿದನು, ಇವನು ನನ್ನ ಮಗ. ತಂದೆಯ ಪ್ರೀತಿ ಹೆಚ್ಚಾಗಿರುವುದರಿಂದ ಮಗನ ಮೇಲೆ ಓಡಿ ಬಂದು ಮಗನನ್ನು ತಪ್ಪಿಕೊಂಡ್ರು. ಮಗನೇ, ಏನಪ್ಪಾ ಹೀಗಾಗ್ಬಿಟ್ಟಿದ್ಯಾ, ಎಲ್ಲೂ ಹೋಗ್ಬಿಟ್ಟಿದ್ದೆ ನನ್ನ ಬಿಟ್ಟು, ಬಾ ಮಗನೇ, ಇವಾಗ ನಾ ಬಂದಿಲ್ಲ. ಎಲ್ಲಾರು ಕರೀತಾರೆ ಕೆಲಸದವನೇ, ನನ್ನ ಮಗನಿಗೆ ಒಳ್ಳೆ ಬಟ್ಟೆ ಕೊಡ್ರಿ, ಚಪ್ಪಲಿ ಕೊಡಿ, ಸೌಕಾರ ಅಂತ ಒಂದು ಗುರುತಿನ ಉಂಗುರ ಇದೆಯಲ್ಲ ಅದು ಕೊಡಿ, ಹೋಗಿ ಒಳ್ಳೆ ಬಿರಿಯಾನಿ ಮಾಡ್ರಿ, ಇವತ್ತು ನನ್ನ ಮಗ ಬಂದಿದ್ದಾನೆ, ಒಂದು ಹಬ್ಬ ಮಾಡೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದು ಯೇಸು ಸ್ವಾಮಿ ಇದು ಉದಾಹರಣೆಗೆ ಹೇಳಿದ್ರು. ಅವತ್ತು ಭೂಮಿಯಲ್ಲಿ ಇರುವಾಗ ದೇವರು ಮನುಷ್ಯನಿಗೆ ಒಂದು ಚಾನ್ಸ್ ಕೊಟ್ಟಿರ್ತಾರೆ, ಕಾಲ ಸಮಯ. ಇವತ್ತಿಲ್ಲ ನಾಳೆ ಆ ಮನುಷ್ಯನು ತಿದ್ದುಕೊಂಡು ಯೇಸುವಿನ ಬಳಿಗೆ ಬರಬೇಕು. ತಂದೆಯ ಪ್ರೀತಿ ಹೇಗಿತ್ತು ಗೊತ್ತಾ? ಮಗ ಹಾಳು ಮಾಡಿ ಬಂದ್ರೇನು ಆತನನ್ನು ಕರೆದು ಸ್ವೀಕರಿಸ್ಕೊಂಡ್ರು. ತಂದೆ ಪ್ರೀತಿ ತೋರಿಸಿದ್ರು, ಮುದ್ದಿಟ್ರು. ನೀನು ನಾನು ಇದ್ದಿದ್ರೆ ಏನ್ ಮಾಡ್ತಾ ಇದ್ರಿ? ಎಲ್ಲ ಆಸ್ತಿ ಹಾಳು ಮಾಡೋದಂತ ಹೊಡೆದು ಓಡೋ ಇಲ್ಲಿಂದ ಅಂತ ಹೇಳ್ತಾ ಇದ್ರ ಇಲ್ವಾ? ಆದ್ರೆ ಆ ತಂದೆ ಹಾಗೆ ಮಾಡಿಲ್ಲ. ಆ ತಂದೆ ಎನ್ನುವಂತ ಆ ಹೆಸರು ಅರ್ಥ ಏನಂದ್ರೆ ಅದು ದೇವರಿಗೆ ಹೋಲಿಸುತ್ತೆ. ಮನುಷ್ಯ ತಪ್ಪು ಮಾಡಿ ಹೋಗಿ ಮನಸ್ತಾಪ ಪಟ್ಟು ಮತ್ತೆ ಬರುವಂತ ಮನುಷ್ಯ ನಾವುಗಳಾಗಿರ್ತೇವೆ. ಹಲ್ಲೆಲೂಯಾ. ಒಂದು ದಿನ ಬರುತ್ತೆ, ಆ ದಿನದಲ್ಲಿ ಆ ಮನುಷ್ಯ ಮನಸ್ತಾಪ ಹೊಂದಿಕೊಳ್ತಾನೆ. ಇವತ್ತಿಲ್ಲ ನಾಳೆ ಅವನು ಚೇಂಜ್ ಆಗ್ತಾನೆ. ಒಂದು ದಿನ ತಪ್ಪು ಎಲ್ಲ ಒಪ್ಪಿಕೊಂಡು ಅವನು ಮನಸ್ತಾಪ ಹೊಂದಿ ನನ್ನ ಬಳಿಗೆ ಬರ್ತಾನೆ, ನಾನು ಅವನ್ನ ಸೇರಿಸ್ಕೊಳ್ತೀನಿ ಅಂತಾರೆ ದೇವರು. ಅಂತ ಮನುಷ್ಯನಿಗೆ ನ್ಯಾಯ ತೀರ್ಪು ಸಿಗೋದಿಲ್ಲ, ತೀರ್ಪು ಆಗುದಿಲ್ಲ. ಚಾರಣ ಹಿಂಗ್ ಬಾ, ಹಿಂಗ್ ಬಾ, ಬಾ ಹಿಂಗೆ. ಇವಾಗ ನೀನ್ ದಂಡಿಸು ನಾವು ಕೇಳಲ್ಲ, ಬೇರೆ ಜಾಗದಲ್ಲೆಲ್ಲ ದಂಡಿಸ್ತಿಲ್ಲ, ಅದಕ್ಕೆ ಕೇಳ್ತೀನಿ ನಾನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. என்னப்பா சொன்னேன் நான் இவ்வளவு நேரம்? என்ன சொல்லிருந்தீங்க? என்ன சொன்னேன் லாஸ்டா? என்ன சொன்னேன் தெரியல. நீ சாரண்கிட்ட பேசு. ஹல்லேலூயா. ನೋಡಿದ್ರಾ? ಅದರ ವಾಕ್ಯ ಹೇಳುತ್ತೆ, ದೇವರನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದ್ರಿಂದ ಹಾಗೆಲ್ಲೇ ತೀರ್ಪು ಆಯಿತು. ಅವನು ಕೊನೆಯವರೆಗೂ ಯೇಸುವನ್ನು ನಂಬಿದಿರ, ಕೊನೆಯವರೆಗೂ ಅವನು ಪಶ್ಚಾತ್ತಾಪ ಪಡೆದಿರ ಇರುವುದಾದರೆ ಅವನಿಗೆ ಖಂಡಿತ ತೀರ್ಪು ಆಗುತ್ತೆ. ಹೇಗೆ ಆ ಹುಡುಗ ತನ್ನ ತಂದೆಯ ಹತ್ರ ಆಸೆ ತಗೊಂಡೋಗಿ ಎಲ್ಲ ಹಾಳು ಮಾಡಿಕೊಂಡು ಮತ್ತೆ ಬುದ್ಧಿ ಬಂದು ಮನಸ್ತಾಪ ಹೊಂದಿ ತಪ್ಪು ಒಪ್ಪಿಕೊಂಡು ಅವನ ತಂದೆ ಮನೆಗೆ ಬರ್ತಾನೋ, ತಂದೆ ದೇವರನ್ನು ಹೋಲಿಸ್ತಾರೆ, ಆ ಮನುಷ್ಯ ಪಾಪಿಗಳನ್ನು ಹೋಲಿಸ್ತಾರೆ. ಒಬ್ಬ ಮನುಷ್ಯ ತಾನು ತಪ್ಪನ್ನು ಮಾಡಿದನ್ನು ತಿದ್ದುಕೊಂಡು ಮತ್ತೆ ದೇವರ ಬಳಿಗೆ ಬರುವಾಗ ಖಂಡಿತ ಅವನ ತಪ್ಪನ್ನು ದೇವರು ಕ್ಷಮಿಸಿ ಆತನನ್ನು ಸ್ವೀಕರಿಸಿಕೊಳ್ಳುವ ದೇವರಾಗಿರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟಗಳು ಆಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲನ್ನೇ ಹೆಚ್ಚಾಗಿ ಪ್ರೀತಿ ಮಾಡುವವರಾಗಿದ್ರು. ಯೇಸು ಈ ಲೋಕದಲ್ಲಿ ಬೆಳಕಾಗಿದ್ರು. ಆತನಲ್ಲಿ ಯಾವ ಕತ್ತಲೆ ಇದ್ದಿಲ್ಲ. ಕತ್ತಲೆ ಎನ್ನುವುದು ಪಾಪವನ್ನು ತೋರಿಸುತ್ತದೆ, ಬೆಳಕು ಎನ್ನುವುದು ನೀತಿಯನ್ನು ತೋರಿಸುತ್ತದೆ, ಪರಿಶುದ್ಧತೆಯನ್ನು ತೋರಿಸುತ್ತದೆ. ಯೇಸು ಪರಿಶುದ್ಧನಾಗಿದ್ದನು, ನೀತಿವಂತನಾಗಿದ್ದನು. ಆತನು ಬೆಳಕಾಗಿ ಈ ಲೋಕಕ್ಕೆ ಬಂದರು. ಆದ್ರೆ ಆತನನ್ನು ಒಬ್ಬನು ನಂಬಿಲ್ಲ. ಎಲ್ಲ ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸುವವರಾಗಿ ಹೋಗ್ಬಿಟ್ಟಿದ್ರು. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ನಾನು ಕೂಡ ಹೆಚ್ಚಾಗಿ ಕತ್ತಲೆಯನ್ನು ಪ್ರೀತಿಸಿದ್ದೆ, ಆದರೆ ಇವತ್ತು ಸ್ವಲ್ಪ ಅರ್ಧಕ್ಕರ್ಧ ಬೆಳಕನ್ನು ಪ್ರೀತಿಸುವನಾಗಿರ್ತೇನೆ. ಹಲ್ಲೆಲೂಯಾ. ಪೂರ್ತಿಯಾಗಿ ಬೆಳಕನ್ನು ನಾವು ಬೆಳಕಿಗೆ ಬರಬೇಕಂತಾನೆ ದೇವರಿಗೆ ಇಷ್ಟ. ಅದೇ ಈ ಮನುಷ್ಯನ ಜನ್ಮ ಏನ್ ಮಾಡಕ್ಕಾಗುತ್ತೆ? ಅರ್ಧ ಬೆಳಕಲ್ಲಿ ಅರ್ಧ ಕತ್ತಲೆಯಲ್ಲಿ, ಆತನವ್ರ ಕಾಲ್ ಸೇರ್ತಲವ್ರ ಕಾಲ್ ಅಂತ ಆಗ್ಬಿಡೈತೆ ನಮ್ಮ ಜೀವನ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಈ ಲೋಕದಲ್ಲಿ ಇದ್ರು, ಆದ್ರೆ ಆತನನ್ನು ಯಾರು ನಂಬಿಲ್ಲ. ಆಮೇಲೆ ಕೆಟ್ಟದನ್ನು ಮಾಡುವವರು ಒಳ್ಳೆದನ್ನು ಸಹಿಸುವುದಿಲ್ಲ. ತೋರಿ ಬಂದವೆಂದು
ಬೆಳಕಿಗೆ ಅಂತವ್ರು ಬರಲ್ಲ. ಅಲ್ಲೆಲ್ಲೂಯ. ಇವಾಗ ನಾನು ಎಷ್ಟೋ ಜನನ ಕರೀತೀನಿ, ಅವ್ರು ಏನಂತಾರೆ, ಇನ್ನ ಸ್ವಲ್ಪ ದಿನ ಬಿಟ್ಟು ಬರ್ತೀನಿ. ಯಾಕಪ್ಪ, ನಾನು ತುಂಬಾ ಪಾಪ ಮಾಡ್ತಾ ಇದ್ದೀನಿ, ಎಲ್ಲ ಬಿಟ್ಬಿಟ್ಟು ಬರ್ತೀನಿ. ಆ ತರ ನಾನು ಯೋಚನೆ ಮಾಡಿದ್ರೆ ಇವತ್ತು ದೇವರ ಸೇವಕನಾಗಕ್ಕೆ ಚಾನ್ಸಸ್ ಇದ್ದಿಲ್ಲ. ಅವತ್ತು ಆ ಪಾಸ್ಟರ್ ಹತ್ರ ನಾನು ದಮ್ ಹೊಡಿತೀನಿ, ಎಣ್ಣೆ ಹೊಡಿತೀನಿ, ನಾನು ನಿಧಾನಕ್ಕೆ ಬರ್ತೀನಿ ಅಂತ ನಾನು ಹೇಳಿದಿದ್ರೆ ಇವತ್ತುವರೆಗೂ ನಾನು ಚರ್ಚ್ ಒಳಗಡೆ ಕಾಲು ಇಡಕ್ ಆಗ್ತಾ ಇದ್ದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅವ್ರ ಕೆಟ್ಟ ಕೃತ್ಯಗಳು ಇರುವುದರಿಂದ ಅವರು ಬೆಳಕಿಗಿಂತ ಕತ್ತಲನ್ನೇ ಹೆಚ್ಚಾಗಿ ಏನ್ ಮಾಡ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ. ಯಾಕಂದ್ರೆ ತಮ್ಮ ಕೃತ್ಯಗಳು ದುಷ್ಟಂತಗಳಾಗಿ ತೋರಿ ಬಂದವೆಂದು ಬೆಳಕಿಗೆ ಅವ್ರು ಬರಕ್ಕೆ ಆಗಲ್ಲ. ಆಗೋಯ್ತಾ ವಾಕ್ಯ? 1 ಪೇತ್ರ 2:24 ಓದಿ. 1 ಪೇತ್ರ 2:24 ಓದಿ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಆತನು ತಿಂದಂತ ಒಂದೊಂದು ಏಟಿನಿಂದ ಇವತ್ತು ನಾವು ಸುಖವಾಗಿ ಬಾಳ್ತಾ ಇದ್ದೇವೆ. ಇಲ್ಲ ಅಂದ್ರೆ ತಂದೆಯಾದ ದೇವರ ಮೂಲಕ, ಆತನ ಕೋಪದ ಮೂಲಕ ಯಾವತ್ತೋ ನಾವು ನಾಶವಾಗಬೇಕಾಗಿತ್ತು. ಹಲ್ಲೆಲೂಯಾ. ಆತನ ಕೋಪದ ಮೂಲಕ ನಾವು ಯಾವತ್ತೂ ನಾಶವಾಗಬೇಕಾಗಿತ್ತು. ಹಲ್ಲೆಲೂಯಾ. ಆದ್ರೆ ಆತನು ನಮ್ಮ ಮೇಲೆ ಆತನು ನಮ್ಮ ಪಾಪದ ಪಾಲಿಗೆ ಸತ್ತು ನಾವು ತಿಂದಿದ ಊಟಕ್ಕೆ ಆತನು ಬಿಲ್ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಾವು ತಿಂದಿದ ಆಹಾರಕ್ಕೆ ಆತನು ಬಿಲ್ ಕಟ್ಟಿದ್ದಾನೆ. ಹಂಗಂದ್ರೆ ನಾವು ಮಾಡಿದ ಪಾಪಕ್ಕಾಗಿ, ನಮ್ಮ ಪೂರ್ವಿಕರು ಮಾಡಿದ ಪಾಪಕ್ಕಾಗಿ ಆತನು ದಂಡನೆಯನ್ನು ಅನುಭವಿಸಿದ್ದಾರೆ. ಅದರಲ್ಲಿ ನಾವು ತಿಳ್ಕೊಬಹುದು ದೇವರ ಪ್ರೀತಿ ನಮ್ಮ ಮೇಲೆ ಎಷ್ಟು ಒಳ್ಳೆ ರೀತಿಯಾಗಿದೆ. ಯಾರ? ತಂದೆಯಾದ ದೇವರ ಪ್ರೀತಿ. ಇದೆಲ್ಲ ತಂದೆಯಾದ ದೇವರ ಯೋಚನೆ, ತಂದೆಯಾದ ದೇವರ ಕೆಲಸವಾಗಿರುತ್ತೆ. ಹಲ್ಲೆಲೂಯಾ. ಮಾರ್ಕ್ 16:16 ಹೇಳಲ್ಪಟ್ಟುತ್ತೆ, ನಂಬಿದವನು ರಕ್ಷಣೆ ಹೊಂದ್ಕೊಳ್ತಾನೆ, ಆದ್ರೆ ನಂಬದೆ ಇರುವವನು ದಂಡನೆಗೊಳಗಾಗ್ತಾನೆ. ನಂಬಿ ದೀಕ್ಷಾ ಸ್ಥಾನ ಕೊಡಿ, ಅವನು ರಕ್ಷಣೆ ಹೊಂದ್ಕೊಳ್ತಾನೆ. ಹಲೋ, ಅವನಿಗೆ ನಂಬಿ ஞானஸ்தான கொடு, அவன் ரட்சிக்கப்படுவான், காப்பாற்றப்படுவான், நித்திய ஜீவனை பெறுவான். ஆனா நம்பாத போருவன் அப்பயே அவன் தண்டனைக்குள்ள வந்துட்டான், அவன் நியாய தீர்ப்புக்குள்ள வந்துட்டான். தேவனுடைய நியாய தீர்ப்புக்கு முன்பதாக அவன் வந்து நின்னுட்டான். அல்லேலூயா. அப்பயே அவனுக்கு தீர்ப்பாயிடுச்சு. ஆனா ஒரு வாய்ப்பு ஆண்டவர் கொடுத்தார். அந்த வாய்ப்புல கூட அவன் நம்பாத போனா கண்டிப்பா அவன் நியாய தீர்ப்புல அவன் மாட்டிக்கிறான். அப்போ நியாய தீர்ப்பு முடிஞ்சா இயேசுவை ஏற்றுக்கொள்ளாதவங்க எங்க போவாங்கோ அப்படின்னு பார்த்தா கண்டிப்பா நரகத்துக்கு தான் போவாங்க. கண்டிப்பா 100% எரிகிற நெருப்பின் நரகத்துக்கு, கந்தகம் என்ற நரகத்துக்குள்ள போய் தண்டனை வேதனை அனுபவிப்பாங்க, நித்திய மரணம். அல்லேலூயா. அங்க நம்ம போகக்கூடாதுன்றதா இயேசு இங்க வந்து சிலுவையின் மூலமா தன்னை தான் ஒப்பு கொடுத்தார். ஆமென். அது பிதாவின் சித்தமா இருந்தது. யோவான் 3:36 ஓதி. ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು. ಹಲ್ಲೆಲೂಯಾ. ತಂದೆ ಕಳಿಸಿದಂತ ಯೇಸುವನ್ನು ನಂಬುವುದರಿಂದ ನಮಗೆ ಏನು ಸಿಕ್ಕುತ್ತೆ? ಜೋರಾಗಿ ಹೇಳಿ. ನಿತ್ಯ ಜೀವ ಅಂದ್ರೆ ಏನು? ನಿತ್ಯ ಜೀವ ಅಂದ್ರೆ ಏನು? ಸಾವೇ ಇಲ್ಲ ರೀ. ಇವಾಗ ಇಲ್ಲಿ ನಾನು ಸೆತ್ತೋಗ್ತೀನಿ, ನನ್ನ ಶರೀರನ ಉತ್ ಬಿಡ್ತಾರೆ, ನನ್ನ ಆತ್ಮ ಪರದೇಶಕ್ಕೆ ಹೋಗುತ್ತೆ. ದೇವರ ನ್ಯಾಯ ತೀರ್ಪಿನಲ್ಲಿ ಏನಾಗುತ್ತೆ? ಈ ಶರೀರ ಎದ್ದೊಳುತ್ತೆ. ಹಲ್ಲೆಲೂಯಾ. ಮತ್ತೆ ಅಲ್ಲೊಂದು ತೀರ್ಪು ನಡೆಯುತ್ತೆ. ಅಲ್ಲಿ ತೀರ್ಪು ನಡೆಯುವಾಗ ನೀನು ಯೇಸುವನ್ನು ನಂಬಿದ್ಯಾ ಇಲ್ವಾ, ಅಲ್ಲಿ ರಿಸಲ್ಟ್. ನೀನು ನಂಬಿದ್ರೆ ಆ ಆತ್ಮ ಮತ್ತೆ ಒಂದು ಮಹಿಮೆಯ ಶರೀರ ಕೊಡ್ತಾರೆ ದೇವರು. ಅಲ್ಲಿ ಪರಲೋಕದಲ್ಲಿ ಆ ಶರೀರದಲ್ಲಿ ಯಾವ ಪಾಪ ಇರಲ್ಲ,
ಈ ಭೂಮಿಯಲ್ಲಿ ಇರುವಂತ ಶರೀರದಲ್ಲಿ ಪಾಪ ಇದೆ, ಅದು ದೇವರಿಗೆ ಬೇಡ. ಆತ್ಮ ಮಾತ್ರ ಬೇಕು. ಆ ಆತ್ಮಕ್ಕೆ ಮತ್ತೆ ಒಂದು ಮಹಿಮೆಯ ಶರೀರ ದೊರಕುತ್ತೆ. ಅವನು ಯೇಸುವನ್ನು ನಂಬಿದ್ರಿಂದ ಅವನು ಅಲ್ಲಿ ಸಾಯದಿಲ್ಲ, ನಿತ್ಯವಾಗಿ ಬದುಕಿ ದೇವರೊಟ್ಟಿಗೆ ಇರ್ತಾನೆ. ಅದೇ ನಿತ್ಯ ಜೀವ. ಅರ್ಥ ಆಯ್ತಾ? ಅದೇ ನಿತ್ಯ ಜೀವ. ಅರ್ಥ ಆಯ್ತಾ? ಇದು ನಿತ್ಯ ಜೀವ. ಆ ಜೀವ ಹೊಂದಿಕೊಳ್ಬೇಕಂದ್ರೆ ಇಲ್ಲಿ ಕ್ರಿಸ್ತನನ್ನು ನೀನು ನಂಬುವುದು ಅವಶ್ಯ. ನಂಬಿಕೆಯಿಂದ ಯೇಸು ದೇವರು ಕರ್ತನು ಒಡೆಯನಂತ ಬಾಯಿಂದ ಆರೈಕೆ ಮಾಡುವುದು ಕರ್ತವ್ಯವಾಗಿರುತ್ತೆ. ಹಲ್ಲೆಲೂಯಾ. ಆದ್ದರಿಂದ ಆ ಯೇಸುವನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು. ಆ ಮಗನಿಗೆ ಹಾಗಂದ್ರೆ ಯೇಸುವಿಗೆ ಒಳಗಾದವನು, ಹಾಗಂದ್ರೆ ಯೇಸುವನ್ನು ನಂಬದವನು ಜೀವವನ್ನು ಕಾಣುವುದೇ ಇಲ್ಲ. ಹಾಗಂದ್ರೆ ಅಲ್ಲಿ ಯೇಸುವನ್ನು ಸ್ವೀಕರಿಸಿದವನು ಇರ್ತಾನೆ, ಸ್ವೀಕರಿಸಿಕೊಳ್ದಿರೋನು ಇರ್ತಾನೆ, ನಂಬುದವನು ಇರ್ತಾನೆ, ನಂಬದಿರೋನು ಇರ್ತಾನೆ. ನಂಬುವವನಿಗೆಲ್ಲ ನಿತ್ಯ ಜೀವ ಕಳಿಸ್ಬಿಟ್ಟು ನಂಬದವನಿಗೆ, ಯೇಸುವನ್ನು ನಂಬದವನಿಗೆ ನಿತ್ಯ ಜೀವ ದೇವರು ಕೊಡಲ್ಲ, ನಿತ್ಯ ದಂಡನೆಗೆ ಕಳಿಸ್ಬಿಡ್ತಾರೆ. ನೀತಿವಂತರಿಗೂ ಅನೀತಿವಂತರಿಗೂ ಶಿಕ್ಷೆ ದೇವರು ಅಲ್ಲಿ ತೋರಿಸ್ತಾರೆ. ಹಲ್ಲೆಲೂಯಾ. ಇದು ಎಲ್ಲಿ ಹೇಳುತ್ತೆ ಅಂದ್ರೆ ಮತ್ತಾಯ 24ರಲ್ಲಿ ಈ ಮಾತು ಬರುತ್ತೆ. 24 ಅಲ್ಲ, 25ರಲ್ಲಿ ಬರುತ್ತೆ. ಆಗ ಆತನು, ನೀವು ಈ ಕಾಲವು ಕೇವಲ ಅನುಭವವಾದನಲ್ಲಿ ಒಬ್ಬನಿಗೆ ಏನೆಂದು ಮಾಡಿದ್ರು ಅದನ್ನು ನನಗೂ ಮಾಡಿದಂತೆ ಆಗಿತ್ತು. ಅದು ನನಗೆ ಮಾಡಿದೆ ಓದಿ. ಅದನ್ನು ನನಗೆ ಮಾಡಿದಂತೆ ಆಗುತ್ತದೆ. ಈ ಕೇವಲ ಅಲ್ಪನಾದವನಿಗೆ ಒಬ್ಬನಿಗೆ ಏನೇನು ಮಾಡಿದರೋ ಅದನ್ನು ನನಗೂ ಮಾಡದೆ ಹೋದಾಗಿತ್ತು ಎಂದು ನಿಮಗೆ ಸತ್ಯವಾಗಿರುತ್ತೇನೆ ಅನ್ನುವನು. ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗ್ತಾರೆ. ಹಲ್ಲೆಲೂಯಾ. ಅಂತವರು ಯೇಸುವನ್ನು ನಂಬದಿರ ಇರುವಂತ ಪ್ರತಿಯೊಬ್ಬರು, ಯೇಸುವಿನ ಅಸಡ್ಡೆ ಮಾಡುವ ಪ್ರತಿಯೊಬ್ಬರು ಅವರೆಲ್ಲ ಹೋಗ್ತಾರಂತೆ? ನಿತ್ಯ ಶಿಕ್ಷೆ, ನಿತ್ಯ ದಂಡನೆಗೆ ಹೋಗ್ತಾರೆ. ಆದ್ರೆ ಮಿಕ್ಕಿದವರೆಲ್ಲ ಏನಾಗ್ತಾರೆ? ನೀತಿವಂತರು ನಿತ್ಯ ಜೀವಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ. ಆ ದಿನದಲ್ಲಿ ಯಾರಿಗೆ ನಿತ್ಯ ಜೀವ ಅಂತ ದೇವರು ಡಿಸೈಡ್ ಮಾಡ್ತಾರೆ. ಆಮೆನ್. ಹಲ್ಲೆಲೂಯಾ. ಆ ನಿತ್ಯ ಜೀವವನ್ನು ನಾವು ಹೊಂದಿಕೊಳ್ಬೇಕಂದ್ರೆ ಯೇಸುವನ್ನು ನಂಬುವುದು ಅವಶ್ಯಕವಾಗಿದೆ. ಆ ನಿತ್ಯ ಜೀವವನ್ನು ನಾವು ಹೊಂದಿಕೊಳ್ಬೇಕಂದ್ರೆ ಯೇಸುವನ್ನು ನಂಬಿ ಬಾಯಿಂದ ಆರೈಕೆ ಮಾಡುವುದು ಮುಖ್ಯ ಕಾರ್ಯವಾಗಿದೆ. ಹಲ್ಲೆಲೂಯಾ. ಏನಾಗ್ತಾರಂತೆ? ನಂಬದವನಿಗೆ ನಿತ್ಯ ಜೀವ ಉಂಟು. ಯೇಸುವನ್ನು ನಂಬದವನಿಗೆ ಜೀವ ಕಾಣುವುದೇ ಇಲ್ಲ. ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ಆ ದಿನದಲ್ಲಿ ದೇವರು ಕೋಪ ಮಾಡ್ಕೊಳ್ತಾರೆ. ಹೆಂಗ್ ಕೋಪ ಮಾಡ್ಕೊಬಹುದು? ಒಂದು ಅಂದಾಜ್ಮೆಂಟ್ ಯೋಚನೆ ಮಾಡಿ. ದೇವರು ಕೋಪ ಮಾಡ್ಕೊಂಡು ದೇವರಲ್ಲ. ಆ ದಿನದಲ್ಲಿ ದೇವರು ಹೆಂಗ್ ಕೋಪ ಮಾಡ್ಕೊಳ್ಬಹುದು? ಇವಾಗ ದೇವರು ಕರೀತಾರೆ, ಪಾಪ ಅಂತ ಕರೀತಾರೆ. ಒಬ್ಬ ರಕ್ಷಣೆ ಹೊಂದವನು ಇದ್ದಾನೆ, ಒಬ್ಬ ರಕ್ಷಣೆ ಹೊಂದದಿರೋವನು ಇದ್ದಾನೆ. ರಕ್ಷಣೆ ಹೊಂದಿದವನಿಗೆ ನೋಡ್ತಾರೆ, ನಂಬಿದ್ಯಾ, ಮಾಡಿದ್ಯಾ, ನೀನು ಹೋಗು ನಿತ್ಯ ಜೀವಕ್ಕೆ. ನಂಬದವನಿಗೆ ನೀನೇನು ಮಾಡಿಲ್ಲ, ನನ್ನ ನಂಬಿಲ್ಲ, ಹೋಗು ದಂಡನೆಗೆ ಅಂತಾರೆ. ಅವನು ಅಲ್ಲಿ ಸ್ವಲ್ಪ ವಾದ ಮಾಡಬಹುದು. ಯೇಸು ಹತ್ರ, ಸ್ವಾಮಿ ನನ್ನ ಸಂಸ್ಕೊಡು, ಒಂದು ಎಕ್ಸ್ಕ್ಯೂಸ್ ಕೊಡು, ಒಂದು ಚಾನ್ಸ್ ಕೊಡು, ತಪ್ಪಾಯ್ತು, ನಾನು ನಿನ್ನ ಭೂಮಿಯಲ್ಲಿ ನಂಬಿಲ್ಲ, ನನ್ಗೊಂದು ಎಕ್ಸ್ಕ್ಯೂಸ್ ಕೊಡು, ಒಂದು ಚಾನ್ಸ್ ಕೊಡು, ಹೀಗೆ ಹಾಗೆ ಚಾಕು ಪೋಕು ಹೇಳ್ಬೋದು ಅವನು ಆ ಟೈಮಲ್ಲಿ. ಆವಾಗ ಯೇಸು ಕೋಪ ಬಂದೇ ಬರುತ್ತೆ. ನನ್ನ ಮಗನೇ, ಅಷ್ಟು ವರ್ಷ, ಅಷ್ಟು ಕಾಲ, ಅಷ್ಟು ಜನರೇಷನ್ ಅಲ್ಲಿ ಸತ್ಯ ಹೇಳ್ತಾ ಇದ್ರಲ್ಲ, ನಂಬಕ್ಕೆ ಏನ್ ರೋಗ ಆಗಲ್ಲ, ಆವಾಗ ದೇವರು ಕೋಪವನ್ನು ಏನಾಗ್ಬೋದು ಹೊರಪಡಿಸ್ಬೋದು. ಒಬ್ಬೊಬ್ಬ ಮನುಷ್ಯನಿಗೆ ನಾವು ಪದೇ ಪದೇ ಪ್ರೀತಿಯಿಂದ ಹೇಳ್ತೀವಿ, ಇದು ತಪ್ಪು, ತಿದ್ಕೋ. ಅವ್ನು ತಿದ್ಕೊಂಡೇ ಇಲ್ಲ. ಎಷ್ಟೋ ದಿನದಿಂದ ತಿದ್ಕೊಂಡೇ ಇಲ್ಲ. ಇನ್ನೊಂದು ದಿನ ಅವ್ರು ಕೇಳುವಾಗ ಅವನು ಅದೇ ತಪ್ಪು ಮಾಡಿ ಬರುವಾಗ
ತಿದ್ಕೋ ಅಂತ ಹೇಳುವವ್ರಿಗೆ ಕೋಪ ಬರುತ್ತಾ ಬರಲ್ವಾ? ಎಷ್ಟಂತೆ ಹೇಳೋದಂತ ಕೋಪ ಬರುತ್ತಾ ಬರಲ್ವಾ? அவனுக்கு சொல்றது சொல்ற பேச்சை கேட்கறது கோவமா வராதா? அதே போல ஆண்டவருக்கு அந்த காலத்து அந்த நாட்கள்ல நியாய தீர்ப்பு நாள்ல மனுஷன் மேலே அவர் கோவம் வந்தே வரும். ஆனா இன்னைக்கு அவர் அன்புள்ளவரா இருக்கிறார். உனக்கு எனக்கு அன்பு காட்டுறவரா இருக்கிறார். ஆமென், அல்லேலூயா. உனக்கு எனக்கு அன்பு காட்டி அவர் வழி நடத்துகிற தேவனா இருக்கிறார். பிரைஸ் தி லார்ட். யோவான் 5:24 ಓದಿ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದ ಆತನನ್ನು ನಂಬುವವನು. ಆಮೆನ್, ಹಲ್ಲೆಲೂಯಾ. ಏನು ಹೇಳ್ತದೆ? 24 ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು, ಹಂಗಂದ್ರೆ ಇವಾಗ ಬೈಬಲ್ ಇಂದ ಹೇಳ್ತಾ ಇರುವ ಪ್ರತಿಯೊಂದು ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು. ಯೇಸುವನ್ನು ಯಾರು ಕಳಿಸಿದ್ರು? ಯೇಸು ಹಾಗೆ ಬಂದ್ರ? ಯೇಸು ಒಟ್ಟಿಗಿದ್ದಂತ ವಾಕ್ಯವನ್ನು ಮನುಷ್ಯ ಅವತಾರದಲ್ಲಿ ಮರಿಯಾಳ ಹೊಟ್ಟೆಯಲ್ಲಿ ಗರ್ಭವಾಗಿ ಆತನು ಹುಟ್ಟಿ ಬರ್ಬೇಕಂದ ತಂದೆಯಾದ ದೇವರೇ ಕಳಿಸ್ಕೊಟ್ರು. ಹಲ್ಲೆಲೂಯಾ. ಅವಾಗ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಯೇಸು ಹೇಳ್ತಾ ಇರೋದು, ನನ್ನನ್ನು ಕಳಿಸಿದ ಆತನನ್ನು ನಂಬುವವನು ನಿತ್ಯ ಜೀವ ಹೊಂದ್ಕೊಳ್ತಾನೆ. ಹಲ್ಲೆಲೂಯಾ. ತಂದೆಯಾದ ದೇವರು ಲೋಕದ ಮೇಲೆ ಇಷ್ಟೊಂದು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿ ಕೊಟ್ಟಿದ್ದಾರೆಂದ ನೀನು ನಂಬಿದ್ರಿಂದ ನೀನೇನಾಗ್ತೀಯಾ? ನೀತಿವಂತನಾಗ್ತೀಯ. ಆದ್ರಿಂದ ನಿನಗೇನು ಸಿಗುತ್ತೆ? ನ್ಯಾಯ ತೀರ್ಪು ಆಗಲ್ಲ. ಆ ನ್ಯಾಯ ತೀರ್ಪಿನಿಂದ ನಿನಗೇನು ಸಿಗುತ್ತೆ? ನಿತ್ಯ ಜೀವ ಸಿಗುತ್ತೆ. ಹಲ್ಲೆಲೂಯಾ. ಅದನ್ನು ನಾವು ಎದುರು ನೋಡುವವರಾಗಿರ್ಬೇಕು. ಅಷ್ಟೇನಾ? ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ. ನ್ಯಾಯ ತೀರ್ಪಿಗೆ ಅವನೇನಾಗಲ್ಲ, ಗುರಿಯಾಗುವುದಿಲ್ಲ. ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಹಲ್ಲೆಲೂಯಾ ಅಂತ ಹೇಳೋಣ. ಅವನು ನಿತ್ಯ ನರಕದಿಂದ, ಮರಣ ದಂಡನೆಯಿಂದ ಅವನು ಬಿಡುಗಡೆಯಾಗಿ ಅವನು ನಿತ್ಯ ಜೀವಕ್ಕೆ ಸೇರ್ತಾನೆ. ಯಾವಾಗ ಅಂದ್ರೆ ಆ ತಂದೆಯಾದ ಆ ಯೆಹೋವ ದೇವರನ್ನು ನೀನು ನಂಬುವುದರಿಂದ ಮಾತ್ರವೇ ಅದು ನಿನಗೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆತನನ್ನು ನಂಬುವುದರಿಂದ ದೇವರು ನಮಗೊಂದು ಅಧಿಕಾರವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಆತನನ್ನು ನಂಬಿದ್ರಿಂದ, ಆತನನ್ನು ಸ್ವೀಕರಿಸಿಕೊಂಡಿದ್ದರಿಂದ, ಆತನ ಮಾತನ್ನು ಕೇಳಿ ನಡೆಯುವುದರಿಂದ ದೇವರು ಆ ಜನರಿಗೆ ಒಂದು ಅಧಿಕಾರ, ಒಂದು ಪವರ್ ಅಂತ ಹೇಳ್ಬೋದು, ಒಂದು ಅಧಿಕಾರವನ್ನು ದೇವರು ಕೊಡ್ತಾರೆ. ಯಾವ ಅಧಿಕಾರ ಅಂತ ನಾವು ನೋಡುವಾಗ ಮಕ್ಕಳಾಗುವ ಅಧಿಕಾರ. ಏನಾಗುವ ಅಧಿಕಾರ? ಮಕ್ಕಳಾಗುವ ಅಧಿಕಾರ, ಪುತ್ರರ ಅಧಿಕಾರ. ಆತನು ನಮಗೆ ತಂದೆ, ನಾವು ಆತನಿಗೆ ಮಕ್ಕಳು ಅಂತ ಹೇಳುವಂತ ಅಧಿಕಾರವನ್ನು ದೇವರು ನಮಗೆ ಕೊಡ್ತಾರೆ. ನಾವು ಪ್ರಾರ್ಥನೆ ಮಾಡ್ತೀವಿ, ಏನಂತ? ತಂದೆ, ನೀವು ನಮ್ಮನ್ನು ಪ್ರೀತಿಸುವ ತಂದೆ, ಕಾಯುವ ತಂದೆ. ಫಸ್ಟ್ ಏನ್ ಹೇಳ್ತೀವಿ? ಅಪ್ಪ ತಂದೆ ಅಂತ ಹೇಳುವ ಪುತ್ರ ಸ್ವೀಕಾರದ ಆತ್ಮವನ್ನು ನಮಗೆ ಇಟ್ಟಿದ್ದೀರಾ. ನಾವು ನಂಬೋದ್ರಿಂದ, ನಂಬಿಕೆ ಮೂಲಕ ದೀಕ್ಷೆ ಸ್ಥಾನ ಮಾಡಿಸಿಕೊಳ್ಳುವುದರಿಂದ ಆತನು ಪರಿಶುದ್ಧ ಆತ್ಮನನ್ನು ನಮ್ಮಲ್ಲಿ ಕಳಿಸಿದ್ದಾರೆ. ಆ ಆತ್ಮನ ಮೂಲಕ ನಾವು ಏನಾಗಿದ್ದೇವೆ? ದೇವರಿಗೆ ಮಕ್ಕಳಾಗಿದ್ದೇವೆ. ಆ ಮಕ್ಕಳಾಗುವ ಅಧಿಕಾರ ದೇವರೇ ನಮಗೆ ಕೊಟ್ಟಿದ್ದಾರೆ. ಯಾವ ಮನುಷ್ಯ ಅಲ್ಲ, ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆದ್ರಿಂದ ಯೇಸುವನ್ನು ನಂಬಿದ್ರಿಂದ ನಾವು ಮಕ್ಕಳಾಗುವ ಅಧಿಕಾರವನ್ನು, ಅದರ ಬಾಧ್ಯತೆಯನ್ನು ಏನಾಗಿದ್ದೇವೆ? ಹೊಂದಿಕೊಂಡಿದ್ದೇವೆ. ಅದರ ಬಾಧ್ಯತೆ ಹೊಂದ್ಕೊಂಡಿದ್ದೇವೆ. ಗಲಾತ್ಯ 4:1 ನಾವು ನೋಡುವಾಗ ಅಲ್ಲಿ ಕೆಲವೊಂದು ಮಾತು ಹೇಳುತ್ತೆ. ಆಮೇಲೆ ರೋಮರ್ 8:15 ಕೂಡ ಕೆಲವೊಂದು ಮಾತು ಹೇಳುತ್ತೆ. ಗಲಾತ್ಯ 4:1 ನೋಡಿ. ಆದರೆ ನಾನು ಹೇಳುವುದೇನೆಂದರೆ, ಧನಿಯಾಗಿದ್ದರೂ ಬಾಲಕನಾಗಿರುವ ತನಕ ದಾಸನಂತೆಯೇ ಇರುವನೇ ಹೊರತು ಬೇರೆ ಇಲ್ಲ. ತಂದೆಯು ನೇಮಿಸಿದ ದಿನದವರೆಗೂ
ಪಾಲಕರ ಮತ್ತು ಮನೆವರ್ತೆಯರ ಕೈ ಕೆಳಗಿರುವವನು. ಹಾಗೆ ನಾವು ಸಹ ಬಾಲಕರಾಗಿದ್ದಾಗಲೂ ಲೋಕದವರ ಬಾಲಬೋಧನೆಗೆ ಅಧೀನರಾಗಿದ್ದೇವೆ. ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ದನಿ ಅಂದ್ರೆ ಓನರ್. ಏನ್ ಹೇಳುತ್ತೆ, ನಾವು ಹೇಳುವುದೇನೆಂದ್ರೆ, ಬಾಧ್ಯನು ತಾನು ಆಸ್ತಿಗೆಲ್ಲ ದನಿಯಾಗಿದ್ದರು ಬಾಲಕನಾಗಿರುವ ತನಕ ದಾಸನಂತೆಯೇ. ಹಂಗಂದ್ರೆ ಇವಾಗ ಒಬ್ಬ ಓನರು, ನಾನು ಓನರ್ ಅಂತ ಇಟ್ಕೊಳ್ಳಿ, ಹಲ್ಲೆಲೂಯಾ, ನಾನು ಓನರ್, ನಾನು ಒಬ್ಬ ಯಜಮಾನ. ಆದ್ರೆ ನನಗೆ ಆ ಯಜಮಾನನ ಕರ್ತವ್ಯ ಅದನ್ನು ಹೇಗೆ ನಾನು ನಡೆಸಬೇಕು ಅಂತ ನನಗೆ ಗೊತ್ತಿಲ್ಲ ಅಂದ್ರೆ ನಾನು ಕೆಲಸ ಮಾಡುವಂತ ನಾನೇ ಇರ್ತೀನಿ. ಅರ್ಥ ಆಯ್ತಾ? ಇವಾಗ ಯಜಮಾನನಿಗೆ ಒಂದು ಪವರ್ ಇರುತ್ತೆ, ಫುಲ್ ಆಸ್ತಿ ಅವನ ಕಂಟ್ರೋಲ್ ಅಲ್ಲಿ ಇರುತ್ತೆ. ಆದ್ರೆ ಆ ನೆನಪು ಅವನಲ್ಲಿದ್ರೆ ಅವನ ಯಜಮಾನ, ಇದಕ್ಕೆಲ್ಲ ನಾನೇ ಯಜಮಾನ. ಆದ್ರೆ ಆ ನೆನಪು ಅವನಲ್ಲಿ ಇಲ್ಲ, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂದ್ರೆ ಅವನು ಯಜಮಾನನಾಗಕ್ಕೆ ಸಾಧ್ಯ ಇಲ್ಲ. ಅವನು ಒಬ್ಬ ಕೆಲಸದ ಹಾಳಾಗಿ ಇರ್ತಾನೆ, ಒಂದು ಮಗುವಾಗೆ ಇರ್ತಾನೆ. ಹಲ್ಲೆಲೂಯಾ, ಅರ್ಥ ಆಯ್ತಾ? ಅವಾಗ ಇದರ ಅರ್ಥ ಏನಂದ್ರೆ, ನಾವು ಇನ್ನೂ ದೇವರ ಸತ್ಯವನ್ನು ನಾವು ತಿಳಿದುಕೊಂಡಿಲ್ಲ ಅಂದ್ರೆ ನಾವು ಇನ್ನೂ ಪಾಪದಲ್ಲೇ ಇದ್ದೀವಿ ಅಂತ ಅರ್ಥ. ಹಾಗಂದ್ರೆ ಗುಲಾಮರಾಗಿದ್ದೇವೆ. ಯಾತಕ್ಕೆ? ಸತ್ಯಕ್ಕೆ. ನಾವು ಸತ್ಯಕ್ಕೆ ಮಕ್ಕಳಾಗಿಲ್ಲ. ಯಜಮಾನ ಬಂದು ದೇವರು, ಆತನ ಮಕ್ಕಳು ನಾವು. ಆಸ್ತಿಗೆಲ್ಲ ಮಕ್ಕಳಿಗೆ ಅಧಿಕಾರ ಇದೆಯಾ ಇಲ್ವಾ? ತಂದೆ ತಾಯಿ ಆಸ್ತಿಗೆ ಮಕ್ಕಳಿಗೆ ಅಧಿಕಾರ ಇದೆಯಾ? ಆವಾಗ ಯಜಮಾನ ತಂದೆ ದೇವರಾಗಿರುವುದಾದರೆ ಮಕ್ಕಳಾಗ ಅಧಿಕಾರ ನಮಗಿದ್ರೆ ಮೊದಲು ಸತ್ಯವನ್ನು ನಾವು ತಿಳ್ಕೊಳ್ಬೇಕು. ಆ ಸತ್ಯ ತಿಳ್ಕೊಳ್ಳಕ್ಕೆ ಇರುವ ಪ್ರಜ್ಞೆನೇ ನಮಗಿಲ್ಲ ಅಂದ್ರೆ, ಆ ಸತ್ಯನೇ ನಮಗೆ ಅರ್ಥ ಆಗಿಲ್ಲ ಅಂದ್ರೆ ನಾವೇನಾಗಿರ್ತೀವಿ ಗೊತ್ತಾ? ಇನ್ನ ನಾವು ಕೆಲಸದವರಾಗಿರ್ತೇವೆ, ಗುಲಾಮರಾಗಿರ್ತೇವೆ. ಯಾತಕ್ಕಂದ್ರೆ ಲೋಕದ ರೀತಿಗೆ. ಒಂದು ದಿನ ನಾವು ಸತ್ಯ ಗೊತ್ತಿಲ್ಲ, ಯಾವುದೋ ದೇವ್ರನ್ನ ಮುಗಿತಾ ಇದ್ವಿ. ಅದಕ್ಕೆ ನಾನು ಗುಲಾಮನಾಗಿದ್ದೆ. ಯಾವಾಗ ನಾನು ಸತ್ಯ ತಿಳ್ಕೊಂಡು ಯೇಸುವನ್ನು ನಾನು ಸ್ವೀಕರಿಸ್ಕೊಂಡು ಆವಾಗ ದೇವರಿಗೆ ಮಕ್ಕಳಾಗಿ ಬಿಟ್ಟಿದ್ದೀನಿ. ಯಾಕಂದ್ರೆ ಅಧಿಕಾರ ದೇವರು ಕೊಟ್ಟಿದ್ದಾರೆ. ಆದ್ರೆ ಇನ್ನು ನಾವು ಆ ಸತ್ಯನ ನಾವು ಇನ್ನೂ ತಿಳ್ಕೊಂಡಿಲ್ಲ ಅಂದ್ರೆ, ಅಧಿಕಾರ ಇನ್ನೂ ನಾವು ಹೊಂದಿಕೊಂಡಿಲ್ಲ ಅಂದ್ರೆ ನಾವು ಪಾಪಕ್ಕೆ ಗುಲಾಮರಾಗಿದ್ದೇವೆ ಅಂತ ಅರ್ಥ. ಇನ್ನೂ ಅದರಲ್ಲೇ ಇದ್ದೇವೆ. ಇನ್ನ ನಾವು ದೇವರಿಗೆ ಮಕ್ಕಳಾಗುವ ಅಧಿಕಾರ ದೇವರು ಕೊಟ್ರೇನೋ ಅದರಲ್ಲಿ ನಾವು ಇಲ್ಲ ಅಂತ ಅರ್ಥ. ಹಲ್ಲೆಲೂಯಾ, ವಾಕ್ಯ ಹೇಳುತ್ತೆ. ಆಮೇಲೆ ತಂದೆ ನೇಮಿಸಿದ ದಿನದವರೆಗೂ ಪಾಲಕರ ಮತ್ತು ಮನೆವರ್ತಿಯರ ಕೈ ಕೆಳಗಿರುವವನು. ಹಾಗೆ ನಾವು ಸಹ ಬಾಲಕರಾಗಿದ್ದಾಗ ಲೋಕದವರ ಬಾಲಬೋಧನೆಗೆ ಅಧೀನರಾಗಿದ್ದೇವೆ. ಮಕ್ಕಳು. ಇವಾಗ ನಂದು ಆಸ್ತಿ ಇದೆ, ನನ್ನ ಮಗನಿಗೆ ಯಾವಾಗ ಕೊಡ್ತೀನಿ? ಅದು ಅವ್ನು ಮೆಚೂರ್ ಆದ್ಮೇಲೆ ನಾನು ಕೊಡಕ್ಕಾಗೋದು. ಮಗುವಾಗಿರುವಾಗ ಆಸ್ತಿಯನ್ನು ಕೊಟ್ರೆ ಅದಕ್ಕೆ ಅರ್ಥ ಆಗಲ್ಲ, ಅದು ಏನಂತ ಅದು ಗೊತ್ತಾಗಲ್ಲ. ಅದು ಒಂದು ಮೆಚೂರ್ ಬರಬೇಕು, ಜ್ಞಾನ ಬರಬೇಕು, ಅದಕ್ಕೊಂದು ತಿಳುವಳಿಕೆ ಇರುವಾಗ ಅದನ್ನ ಅದನಿಗೆ ಕೊಟ್ರೆ ಅವನು ಅದನ್ನು ಸರಿಯಾಗಿ ಉಪಯೋಗಿಸ್ತಾನೆ. ಇದಕ್ಕೆ ನಾವು ಯೂಸ್ ಮಾಡೋಣ ಅಂತ ಅವನು ಯೂಸ್ ಮಾಡ್ತಾನೆ ಅಲ್ವಾ? ಅಲ್ಲಿವರೆಗೂ ಅವನು ಏನಾಗಿರ್ತಾನೆ? ಮಗುವಾಗೇ ಇರ್ತಾನೆ. ಆ ಮೆಚುರಿಟಿ ಬರುವವರೆಗೂ ಆಸ್ತಿಗೆ ಅವನು ಬಾಧ್ಯನಾಗಲ್ಲ, ಮಗುವಾಗಿರ್ತಾನೆ. ಅದೇ ರೀತಿ ನಾವು ಯೇಸುವನ್ನು ನಂಬಿದ್ದೇವೆ, ಯೇಸುವನ್ನು ಸ್ವೀಕರಿಸಿಕೊಂಡಿದ್ದೇವೆ ಅಂತ ನಾವು ಹೇಳ್ಕೊಂಡು ಇನ್ನು ನಾವು ಮಕ್ಕಳ ಶಿಶುವ ಭಾವನೆ, ಹಂಗಂದ್ರೆ ಮಕ್ಕಳ ಗುಣದಲ್ಲೇ ನಾವು, ಮಕ್ಕಳ ಗುಣಾದಿಶಯದಲ್ಲೇ ಇನ್ನು ನಾವು ಬದುಕೊಂಡಿದ್ರೆ ಅದು ಹೆಂಗೆ ದೇವರಿಗೆ ಒಳಗಾಗ್ತೇವೆ? ಹೆಂಗೆ ದೇವರ ಆಸ್ತಿಗೆ ನಾವು ಬಾಧ್ಯರಾಗ್ತೇವೆ? ಖಂಡಿತ ಇಲ್ಲ. ನಾವು ಮೆಚುರಿಟಿಗೆ ಬರ್ಬೇಕು. ಹಂಗಂದ್ರೆ ತಿಳುವಳಿಕೆ ಉಳ್ಳವರಾಗಿ ಮಾರ್ಪಡ್ಬೇಕು. ಯೇಸು ಯಾತಕ್ಕಾಗಿ ಬಂದ್ರು, ಯೇಸು ಯಾತಕ್ಕಾಗಿ ಮರಣ ಬಂದ್ರು, ನಾವು ಸರ್ಚ್ ಮಾಡ್ಬೇಕು ಬೈಬಲ್ ಅಲ್ಲಿ. ದೇವರು ನಮಗ್ ವಾಗ್ದಾನ ಏನ್ ಮಾಡಿದ್ದಾರೆ, ದೇವರು ನಮಗಾಗಿ ಆತನು ಮಾಡಿದ ಪುಣ್ಯ ಕ್ರಿಯೆಗಳು ಏನಂತ ನಾವು ಸರ್ಚ್ ಮಾಡಿ ತಿಳಿದುಕೊಳ್ಳುವಾಗ ನಮಗೊಂದು ಜ್ಞಾನ ಬರುತ್ತೆ, ನಮಗೊಂದು ಮೆಚುರಿಟಿ ಬರುತ್ತೆ. ಆವಾಗ ಮಾತ್ರನೇ ಆ ದೇವರ ಆಸ್ತಿಗಲ್ಲ, ತಂದೆಯ ಆಸ್ತಿಗಲ್ಲ,
ನಾವು ಬಾಧ್ಯರಾಗಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಾವೇನಾಗಿರ್ತೇವೆ, ಇನ್ನು ಮಗುವಾಗೇ ಇರ್ತೇವೆ. ಇನ್ನು ನಾವು ಇನ್ನೊಬ್ಬರ ಕೈ ಕೆಳಗಡೆ ಇರುವವರಾಗೇ ಇರ್ತೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಇನ್ನ ತುಂಬಾ ವಾಕ್ಯ ಇದೆ, ನಮಗೆ ಸಮಯ ಹೇಳ್ತೀರಾ. ರೋಮರ 8:5 ಕೂಡ ನೋಡಿ, ಅದರಲ್ಲಿ ಏನ್ ಹೇಳುತ್ತೆ? ಶರೀರ ಭಾವವನ್ನು ಅನುಸರಿಸುವವನು ಅದಕ್ಕೆ ಸಂಬಂಧಪಟ್ಟಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರ ಆತ್ಮನನ್ನು ಅನುಸರಿಸುವವನು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮಗಳ ಮೇಲೆ ಮನಸ್ಸಿಡುವುದು ಜೀವ, ಮನಃಶಾಂತಿಯು ಆಗಿದೆ. ಹಲ್ಲೆಲೂಯಾ. ಇವತ್ತು ನಾವು ನಂಬಿ ಆ ಪರಿಶುದ್ಧ ಆತ್ಮ ನಮ್ಮಲ್ಲಿದ್ದಾರೆ, ದೇವರು ನಮಗೆ ತಂದೆ, ನಾವು ಆತನಿಗೆ ಮಕ್ಕಳು, ಆ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾರೆ ಈ ಲೋಕದಲ್ಲಿ ಅಂತ ನೀನು ಪೂರ್ತಿಯಾಗಿ ನಂಬಿ ಮೆಚೂರಿಟಿಯಾಗಿ ನೀನು ಇರುವುದಾದರೆ ನಿನ್ನಲ್ಲಿ ಪರಿಶುದ್ಧ ಆತ್ಮನಿದ್ದಾನೆ ಅಂತ ನೀನು ತಿಳಿದುಕೊಂಡು ಭಾವಿಸ್ಬೇಕು. ಇಲ್ಲ ಅಂದ್ರೆ ನೀನು ಶರೀರಕ್ಕೆ ಸಂಬಂಧಪಟ್ಟ ಕೆಲಸಗಳು, ಕಾರ್ಯಗಳು ಈ ಲೋಕದಲ್ಲಿ ಮಾಡ್ತೀಯ. ಆದ್ರಿಂದ ನಿನಗೇನ್ ಸಿಕ್ಕುತ್ತೆ? ಮರಣ ದಂಡನೆ ಖಂಡಿತ ಸಿಕ್ಕುತ್ತೆ. ಹಲ್ಲೆಲೂಯಾ. ತೀರ್ಪಾಗುತ್ತಲ್ಲ, ಅಲ್ಲಿ ತಪ್ಪಿಸ್ಕೊಳಕ್ಕಾಗಲ್ವಲ್ಲ. ಪ್ರೈಸ್ ದಿ ಲಾರ್ಡ್. ಆದ್ರಿಂದ ಆತ್ಮ ಸಂಬಂಧಪಟ್ಟ ವಿಷಯಗಳನ್ನು ನಾವು ಮಾಡಬೇಕು. ಆತ್ಮ ಸಂಬಂಧಪಟ್ಟ ವಿಷಯಗಳು ಹಂಗಂದ್ರೆ ಮನೆಯಲ್ಲಿ ನನಗೂ ಪಾಶ್ರಮ ಕಿತ್ಲಾಟ ಬಂದೇ ಬರುತ್ತೆ ಡೈಲಿ. ಆದ್ರೇನು ನಮ್ಮಲ್ಲಿ ಪರಿಶುದ್ಧ ಆತ್ಮ ದೇವರು ಕೊಟ್ಟಿದ್ದಾರೆ ಅಂತ ಆ ಭಾವನೆಯಿಂದ ನಾವು ಏನ್ ಮಾಡ್ತೀವಿ, ನಮ್ಮನ್ನು ನಾವು ಏನ್ ಮಾಡ್ಕೊಳ್ತೀವಿ, ಕೂಲ್ ಮಾಡ್ಕೊಳ್ತೀವಿ. ಎರಿ ಬಿರಿಯಾಗಿ ಹೋಗ್ಬಿಡಲ್ಲ. ನಮ್ಮನ್ನು ನಾವೇ ಪರಿಶುದ್ಧ ಆತ್ಮ ನಮ್ಮಲ್ಲಿದ್ದಾನೆ ಅಂತ ನಾವು ಆ ತಿಳುವಳಿಕೆಯಿಂದ ನಾವು ಏನ್ ಮಾಡ್ತೇವೆ, ಕೋಪನ ಕಂಟ್ರೋಲ್ ಮಾಡ್ಕೊಳ್ಬಿಡ್ತೀವಿ. ಇವತ್ತು ಕೆಲವರು ಇರ್ತಾರೆ, ಚಿಕ್ಕ ಮಕ್ಕಳಂತ ನೋಡ ತೋರಿಸ್ಬಿಡ್ತಾರೆ ಎಲ್ಲದರಲ್ಲಿ. ಅವ ನೀನು ಯಾವ ಆತ್ಮ ಹೊಂದಿದ್ದೀ, ಯಾವ ಆತ್ಮ ಹೊಂದಿದ್ದೀ? ಕೆಲವರು ಇದ್ದಾರೆ, 4 ಜನ ಇರ್ತಾರೆ, ಅವ್ರ ಮುಂದೆನೆ ದುಡುಕಿ ಬಾಯಿ ಬಿಟ್ಟು ಮಾತಾಡ್ಬಿಡ್ತಾರೆ. ಮರೆಯದಿಲ್ದಿರಾ, ಅವ್ರು ಯಾವ ಆತ್ಮ ಹೊಂದಿದ್ದೀ? ಪರಿಶುದ್ಧ ಆತ್ಮನು ನಿಮ್ಮಲ್ಲಿದ್ದಾನೆ ಅಂತ ನೀವು ಭಾವಿಸುವಾಗ, ಅಯ್ಯೋ ದೇವರ ಆತ್ಮ ನನ್ನಲ್ಲಿದ್ದಾನೆ ಅಂತ ನೀವು ಯೋಚನೆ ಮಾಡುವಾಗ, ನೀವು ಯೋಚನೆ ಮಾಡಿದ್ರೆ ಸಾಕು, ಆತ್ಮ ನಿಮ್ಮನ್ನು ಕಂಟ್ರೋಲ್ ಮಾಡಕ್ಕೆ ಶಕ್ತನಾಗಿರ್ತಾನೆ. ಆತ್ಮನು ನಿಮ್ಮನ್ನು ಸಮಾಧಾನ ಪಡಿಸಕ್ಕೆ ಆತನ ಶಕ್ತನಾಗಿರ್ತಾನೆ. ಆತ್ಮನು ನಿಮ್ಮನ್ನು ತಗ್ಗಿಸಿ ಹೋಗುವುದಕ್ಕೆ, ಕೂಲ್ ಮಾಡುವುದಕ್ಕೆ ಆತ್ಮನು ನಿಮ್ಮಲ್ಲಿ ಕೆಲಸ ಮಾಡ್ತಾನೆ. ಆದ್ರೆ ನೀವು ಶರೀರಕ್ಕೆ ಒಪ್ಪಿಸಿಕೊಡುವುದಾದರೆ ಆತ್ಮನೇನು ಮಾಡಲ್ಲ, ನಿಮ್ಮ ಶರೀರ ಮಾತ್ರನೇ ಮಾಡಬೇಕಾಗುತ್ತೆ. ನಿಮ್ಮ ಶರೀರ ಮಾತ್ರನೇ ಮಾಡಬೇಕಾಗುತ್ತೆ. ಫೋನಲ್ಲಿ ಯೂಟ್ಯೂಬ್, ಇನ್ಸ್ಟಾಗ್ರಾಮು ನೋಡ್ಕೊಂಡು ಬರ್ತೀವಿ. ನಾವು ಒಳ್ಳೆ ಯೋಚನೆಯಲ್ಲೇ ನೋಡ್ಕೊಂಡು ಬರೋದು. ಬರ್ತಾ 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 ಏನಾಗುತ್ತೆ, ಏನೇನೋ ಬಂದ್ಬಿಡ್ತದೆ. ಅದನ್ನ ನಾವು ಟಕ್ಕಂತ ಆಫ್ ಮಾಡಲ್ಲ, ಹಂಗೆ ಕಂಟಿನ್ಯೂ ಮಾಡ್ತೀವಿ. ಯಾಕಂದ್ರೆ ಆತ್ಮ ನಾವು ಅಲ್ಲಿ ಏನ್ ಮಾಡಿರಲ್ಲ, ಜಾಗ ಕೊಟ್ಟಿರಲ್ಲ. ಶರೀರಕ್ಕೆ ನಾವು ಜಾಗ ಕೊಡ್ಕೊಂಡ್ ಬರುವಾಗ ಆತ್ಮ ಸೈಲೆಂಟ್ ಆಗ್ಬಿಡ್ತದೆ. ಶರೀರ ಏನ್ ಮಾಡ್ಬಿಡ್ತದೆ, ಇನ್ನ ಹೆಚ್ಚಾಗಿ ಪಾಪವನ್ನು ಮಾಡಕ್ಕೆ ಅದು ಏನ್ ಮಾಡ್ಬಿಡ್ತದೆ, ನಮ್ಮನ್ನು ಬೇರೆಸ್ಬಿಡ್ತದೆ. ತುಂಡಿ ಬಿಟ್ರು நல்ல விஷயத்தா பார்க்கலான்னு போவோம். நம்ம செக்கட்டு என்ன பண்ணிடும், இந்த சரீரம் இச்சை, கண்ணின் இச்சை, ஆவியை அடிக்கிட்டு சரீரத்தின் இச்சைக்குள்ள போய் ಆರಂಭಿಸಿ ಬಿಟ್ರು. ಅದು ಮರಣ ಅಂತ ಹೇಳುತ್ತೆ. ಆದ್ರೆ ಪರಿಶುದ್ಧ ಆತ್ಮ ನನ್ನಲ್ಲಿದ್ದಾನೆ, ದೇವರ ಆತ್ಮನು ನನ್ನಲ್ಲಿದ್ದಾನೆ, ದೇವರ ಆತ್ಮನು ನನ್ನಲ್ಲಿ ಕಾರ್ಯ ಮಾಡ್ತಾನೆ ಅಂತ ನಾವು ಮನಸ್ಸು ಮಾಡುವಾಗ ಎಂಥ ಸಂದರ್ಭದಲ್ಲಿ ಕೂಡ ಆತ್ಮನು ನಮ್ಮನ್ನು ಕಂಟ್ರೋಲ್ ಮಾಡಿ ನಡೆಸುವನಾಗಿರ್ತಾನೆ. ಇವಾಗ ನಾನು ಇಲ್ಲಿ ಬಂದು ಸೇವೆ ಮಾಡ್ತೀನಿ, ವಾಕ್ಯ ಹಂಚ್ತೇನೆ, ಎಲ್ಲ ಮಾಡ್ತೇನೆ. ಇವಾಗ ನಿಮ್ಮ ಮುಂದೆ ನಾನು ನನ್ನ ಹೆಂಡತಿ ಹೊಡೆದಲಾಡ್ಕೊಂಡು ಕಿತ್ಲಾಡ್ಕೊಂಡು ನಾನು ಅವಳನ್ನ ಬೈಕೊಂಡು ಅವಳು ನನ್ನ ಬೈಕೊಂಡಿದ್ರೆ ನೀವು ಇಲ್ಲಿ ಏನ್ ತಿಳ್ಕೊಂತೀರ? ನನ್ನ ನೋಡು ಅಲ್ಲಿ ಹಂಗ್ ಮಾಡ್ಕೊಂಡು ನೋಡು ಹೆಂಗ್ ಬಂದು ಏನು ಗೊತ್ತಿಲ್ದಿರಂಗೆ ವಾಕ್ಯ ಹೇಳ್ತಾ ಇದ್ದಾರೆ. ತಿಳ್ಕೊಳ್ತೀರಾ ಇಲ್ವಾ? ಹಲ್ಲೆಲೂಯಾ. ಯಾಕೆ ನಾವು ಕೆಲವೊಮ್ಮೆ ಆತರ ಪ್ರಚನೆ ಬಂದ್ರೆ, ಸಮಸ್ಯೆ ಬಂದ್ರೆ ನಾವು ಸೈಲೆಂಟ್ ಆಗಿರೋದು? ಪರಿಶುದ್ಧ ಆತ್ಮನ್ ನಮ್ಮಲ್ಲಿ ದೇವರು ಕೊಟ್ಟಿದ್ದಾರೆ. ಆತ್ಮನ್ ನಮ್ಮನ್ನು ಕಂಟ್ರೋಲ್ ಮಾಡಿ ನಡೆಸ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್ ಅಂತ ಹೇಳಿ. ಆದುದರಿಂದ ನಾವು ಏನ್ ತಿಳ್ಕೊಬೇಕು?
ಶರೀರ ಭಾವವನ್ನು ಅನುಸರಿಸುವನು ಅದಕ್ಕೆ ಸಂಬಂಧಪಟ್ಟಗಳ ಮೇಲೆ ಮನಸ್ಸಿಡುತ್ತಾನೆ. ಪವಿತ್ರಾತ್ಮನನ್ನು ಅನುಸರಿಸುವನು ಪವಿತ್ರಾತ್ಮನಿಗೆ ಸಂಬಂಧಗಳ ಮೇಲೆ ಇಡುವುದು ಮರಣ. ಮನಸ್ಸಿಡುವುದು ಮರಣ, ಪವಿತ್ರಾತ್ಮನ ಮೇಲೆ ಮನಸ್ಸಿಡುವುದು ಜೀವ. ಮನಃಶಾಂತಿಯು ಆಗಿದೆ, ನಿತ್ಯ ಜೀವವೂ ಇದೆ. ಇಲ್ಲಿ ಆತ್ಮನಿಗೆ ಒಪ್ಪಿಸಿಕೊಡುವಾಗ ಸಮಾಧಾನವೂ ಇದೆ. ಅಲ್ಲೇಲೂಯ. ಚೆನ್ನಾಗಿ ಭಾವಿಸ್ಕೊಳ್ಬೇಕು, ಯೋಚನೆ ಮಾಡಬೇಕು. ನಾನು ದೀಕ್ಷೆ ಸ್ಥಾನ ತೆಗೆದುಕೊಂಡ ಪ್ರತಿಯೊಬ್ಬರಿಗೂ ಪರಿಶುದ್ಧಾತ್ಮನ ವರ ಕೊಡಲ್ಪಟ್ಟಿದೆ. ಆ ಆತ್ಮನ ವರ ಜಗಳ ಬರುತ್ತೆ, ಎಲ್ಲ ಬರುತ್ತೆ, ಕೆಲವೊಮ್ಮೆ ಬರಲೇಬೇಕದಲ್ಲ. ಆದ್ರೆ ಎಲ್ಲಿ ಹೇಗೆ ನಮ್ಮ ನಡವಳಿಕೆ ಅಂತ ನಾವು ಯೋಚನೆ ಮಾಡಬೇಕು. ಮಕ್ಕಳನ್ನು ದಂಡಿಸಿರಿ, ಮನೇಲಿ ದಂಡಿಸಿರಿ, ತಪ್ಪು ಮಾಡಿದ್ರೆ ಹೊಡೀರಿ. ವಾಕ್ಯ ಹೇಳುತ್ತೆ, ಮಗು ತಪ್ಪು ಮಾಡುವಾಗ ಕೋಲು ಎತ್ತಿ ದಂಡಿಸ್ದಿರ ತಂದೆ ಆ ಮಗುಗೆ ಶತ್ರು ಅಂತೆ. ಆಗ ಆ ಮಗು ಒಂದಿನ ಬೆಳೆದು ಹೇಳುತ್ತೆ, ಒಂದಮ್ಮ ಇತ್ತಂತೆ, ಆ ಅಮ್ಮನಿಗೆ ಒಂದು ಗಂಡು ಮಗು. ಅವ್ನು ಚಿಕ್ಕದಿಂದ ಅದು ಇದು ಪೆನ್ಸಿಲು ರಬ್ಬರು ಎಲ್ಲ ಸ್ಕೂಲಿಂದ ಕತ್ಕೊಂಡ್ ಬಂದ್ರವನಂತೆ. ಆ ಅಮ್ಮ ಅವನ್ನ ಸಪೋರ್ಟ್ ಮಾಡ್ತಾ ಇತ್ತಂತೆ. ದೊಡ್ಡವನ್ ಆಗ್ತಾ ಆಗ್ತಾ ಅಲ್ಲಿ ಇಲ್ಲಿ ಮನೆಗಳಲ್ಲಿ ಬೆಳ್ಳಿ ಬಂಗಾರ ಅದು ಇದು ದುಡ್ಡು ಕತ್ಕೊಂಡ್ ಬಂದು ಕೊಡೋನಂತೆ. ಆ ಅಮ್ಮ ಸಂತೋಷ ಪಡ್ತಾ ಇತ್ತಂತೆ. ಒಂದು ದಿನ ಅವನ ಪೊಲೀಸ್ ಅವರು ಹಿಡಿದು ಬಿಡ್ತಾರೆ. ಕೋರ್ಟ್ ಅಲ್ಲಿ ಅವನಿಗೆ ತೀರ್ಪಾಗುತ್ತೆ, ಮರಣ ದಂಡನೆ ಅಂತ ತೀರ್ಪು ಆಗ್ಬಿಡ್ತದೆ. ದೊಡ್ಡ ಕಳ್ಳನಾಗಿ ಮಾರ್ಬಿಟ್ಟ. ಅವಾಗ ಜಡ್ಜ್ ಹತ್ರ ಹೇಳ್ತಾನಂತೆ, ನನ್ನ ತಾಯಿ ಹತ್ರ ಕೆಲವು ಮಾತಾಡ್ಬೇಕು, ಪರ್ಮಿಷನ್. ತಾಯಿ ಹತ್ರ ಬರೋ ಫಲಾರ್ ಅಂತ ಒಂದ್ ಬಿಟ್ನಂತೆ. ಆ ಚಿಕ್ಕ ವಯಸ್ಸಲ್ಲಿ ಚಿಕ್ಕದಾಗಿ ಕತ್ಕೊಂಡ್ ಬರೋವಾಗೆ ನನ್ನ ಹೊಡೆದು ದಂಡಿಸಿದ್ದೀರಾ, ನೀವು ಬಿಟ್ಬಿಟ್ಟು ದಂಡಿಸಿದ್ರೆ ಇವತ್ತು ನಾವು ಮರಣ ದಂಡನೆಗೆ ಹೋಗ್ತಾ ಇದ್ದಿಲ್ಲ. ನಾ ಚಿಕ್ಕ ವಯಸ್ಸಲ್ಲಿ ಚಿಕ್ಕದಾಗಿ ಕದ್ದು ತರುವಾಗ ನೀನು ಸೈಲೆಂಟ್ ಆಗಿ ಇದ್ದಿದ್ದಕ್ಕೆ ಇವತ್ತು ದೊಡ್ಡ ಕಳ್ಳ ಆಗಿ ನನ್ನ ಲೈಫೇ ಹೋಗ್ತಾ ಇದ್ದೆ ಅಂತ ವಾಕ್ಯ ಹೇಳುತ್ತೆ ಜ್ಞಾನೋಕ್ತಿ ಪುಸ್ತಕಗಳಲ್ಲಿ. ಮಕ್ಕಳನ್ನು ಶಿಕ್ಷಿಸಿದ್ರ ತಂದೆ ಮಕ್ಕಳಿಗೆ ಒಂದು ದಿನ ಶತ್ರು. ಮಕ್ಕಳು ಕೇಳ್ತಾರೆ, ನೀನ್ ನನ್ನ ಬೆಳೆಸಿದ ಹಂಗೆ ಅಂತ ಕೇಳ್ಬಿಡ್ತಾರೆ. ಎತ್ತಲೇಬೇಕು. ಅದು ಎಲ್ಲಿ? ಮನೆ ಒಳಗಡೆ ಎತ್ತಬೇಕು. ಅಲ್ಲೇಲೂಯ, ಪ್ರೈಸ್ ಅಲ್ಲ. ಎಲ್ಲರ ಮುಂದೆ ಅಲ್ಲ, ಜನಗಳ ಮಧ್ಯದಲ್ಲ ಅಲ್ಲ, ಜನಗಳ ಮುಂದೆ ಅಲ್ಲ. ಪ್ರೈಸ್ ಅಲ್ಲ. ಕೋಪ ಬರುತ್ತೆ. ಹಾಗಾದ್ರೆ ನಾವು ಉಪ್ಪು ಖಾರ ತಾನೇ ಹಾಕಿ ತಿಂತೀವ. ನಾನು ಎಕ್ಸ್ಟ್ರಾ ಮೆಣಸಿನ್ಕಾಯಿ ಕೂಡ ಕಸ್ತೀನಿ, ಎಕ್ಸ್ಟ್ರಾ ಮೆಣಸಿನ್ಕಾಯಿ ಕೂಡ ತಿಂತೀನಿ. ನಾನು ಊಟದ ಖಾರ ಹಾಕಿದ್ರೆ ಕೂಡ ಮೆಣಸಿನ್ಕಾಯಿ ಈರುಳ್ಳಿ ತಿಂತೀನಿ. ಆದ್ರೆ ನಮ್ಮ ಕೋಪ ಎಲ್ಲಿ ತೋರಿಸ್ಬೇಕು ಅಲ್ತಾ ತೋರಿಸ್ಬೇಕು. ಪ್ರೈಸ್ ಲಾರ್ಡ್. ಅರ್ಥ ಆಯ್ತಾ? ಅದಕ್ಕೆ ಪರಿಶುದ್ಧ ಆತ್ಮ ನಮ್ಮಲ್ಲಿ ಇದ್ದಾನೆ ಅಂತ ನಾವು ತಿಳ್ಕೊಬೇಕು. ಆತ್ಮ ಇದ್ದಾರೆ ಅಂತ ನಮ್ಮಲ್ಲಿ ತಿಳ್ಕೊಂಡ್ಬಿಟ್ರೆ ಆ ಕೋಪ ಬರಲ್ಲ. ಅಯ್ಯೋ ದೇವರಿಗೆ ಇದು ಇಷ್ಟ ಇಲ್ಲ, ದೇವರ ಆತ್ಮನಿಗೆ ಇಷ್ಟ ಇಲ್ಲ ಅಂತ ನಮ್ಮಲ್ಲಿ ಬಂದ್ಬಿಡ್ತದೆ. ಅವಾಗ ಹಂಗೆ ಕಂಟ್ರೋಲ್ ಆಗ್ತೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ರಿಂದ ಈ ಶರೀರಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ನಾವು ಮಾಡುವುದಾದರೆ ಮರಣ ಖಂಡಿತ. ಅದೇ ಪರಿಶುದ್ಧ ಆತ್ಮನಿಗೆ ಸಂಬಂಧಪಟ್ಟ ಕೆಲಸಗಳನ್ನು ನಾವು ಮಾಡುವುದಾದರೆ ಜೀವ ಖಂಡಿತ. ಹಲ್ಲೆಲೂಯಾ. ಯಾವ್ದಾವ್ದು ಓದಿದ್ರಿ? 8:5. ಗಲಾತ್ಯರು 4:1-6 ವಚನ ಓದ್ಬಿಟ್ರ ನಾವು? ಇನ್ನ ಇಲ್ಲ. ಇಲ್ಲಿ ಹೇಳ್ತಾ ನೋಡಿ, ಮಗು, ಮೆಚಾರಿಟಿ, ಅನ್ಮೆಚಾರಿಟಿ. ಹಂಗಂದ್ರೆ ಆಸ್ತಿಗೆ ಬಾಧ್ಯನು ಇಲ್ಲ ಮಗು. ಹಂಗಂದ್ರೆ ಯಜಮಾನನ ಇಲ್ಲ ಕೆಲಸದವನಾಗಿರ್ತೀಯ ಅಂತ ಹೇಳುವಾಗ, ಆದರೆ ಕಾಲು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಧರ್ಮಶಾಸ್ತ್ರ ಅಧೀನರಾದವನನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಧರ್ಮಶಾಸ್ತ್ರದ ಅಧೀನನಾಗಿಯೂ ಬಂದನು. ಹಲ್ಲೆಲೂಯಾ. ಆಮೇಲೆ ನೀವು ಪುತ್ರರಾಗಿರುವುದರಿಂದ ದೇವರನ್ನು ಅಪ್ಪ, ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯದಲ್ಲಿ ಕಳಿಸಿಕೊಟ್ಟಿದ್ದಾನೆ. ಅಪ್ಪ, ತಂದೆ, ದೇವರೇ ಅಂತ ಕರಿತೀವಲ್ಲ, ಆ ಆತ್ಮ ನಮ್ಮಲ್ಲಿ ಇಟ್ಟಿರುತ್ತಾನೆ. ನಾವು ನಂಬುತ್ತೇವೆ, ಆತನು ತಂದೆ ಅಂತ ನಾವು ಕರೆಯುತ್ತೇವೆ. ಹೀಗಿರುವಲ್ಲಿ ಇನ್ನು ನೀವು ದಾಸನಲ್ಲ. ಹಂಗಂದ್ರೆ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟವರಲ್ಲ, ದೇವರ ಮಕ್ಕಳು. ದಾಸನಲ್ಲ, ಮಗನಾಗಿದ್ದಿ. ಮಗನಿಂದ ಮೇಲೆ ದೇವರ ಮೂಲಕ
ಬಾಧ್ಯನೂ ಆಗಿದ್ದೀಯ. ಹಾಗಾದ್ರೆ ನೀನು ಇನ್ನ ಚಿಕ್ಕ ಮಗುವಲ್ಲ, ನೀನು ಕೆಲಸದವನಲ್ಲ, ನೀನು ದೇವರ ಮಗ. ಮೆಚುರಿಟಿ ತಗೋ, ಜ್ಞಾನ ಬರಲಿ. ನೀನು ದೇವರ ಮಗ ಅಂದ ಮೇಲೆ ನೀನು ದೇವರ ರಾಜ ಅನ್ನುವಾಗ ನಾವು ರಾಜಗಳು ಅಂತೀವಲ್ಲ, ಅವಾಗ ಅಪ್ಪನ ಆಸ್ತಿಗೆ ಬಾಧ್ಯರಾಗಿರ್ತೇವೆ. ಆ ಬಾಧ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಕ್ರಿಸ್ತು ಯೇಸುವಿನ ಮೂಲಕ ತಂದೆಯಾದ ದೇವರು ಕಳಿಸಿಕೊಟ್ಟಿದ್ದಾರೆ. ಅದನ್ನು ನಂಬಿಕೆಯಿಂದ ನಾವು ಸ್ವೀಕರಿಸುವವರಾಗಿರ್ಬೇಕು. ಹಲ್ಲೆಲೂಯಾ. ನಾವೇನ್ ಮಾಡಬೇಕು? ನಂಬಿ 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 ಪ್ರಾರ್ಥನೆ ಮಾಡುವಾಗ ನಮ್ಮ ಜೀವನ, ನಮ್ಮ ಲೈಫ್ ಬೇರೆ ತರ ಟರ್ನ್ ಆಗುತ್ತೆ, ಆಶೀರ್ವಾದವಾಗಿರುತ್ತೆ. ಇನ್ನು ದರಿದ್ರ ಇರೋಲ್ಲ, ಇನ್ನ ದರಿದ್ರ ನಮ್ಗೆ ಬರಲ್ಲ, ಹಾಗೆ ಕಾಣಿಸ್ತದೆ. ಆದ್ರೆ ನಾವು ಮಗನಾಗದ ಮೇಲೆ ಅದಕ್ಕೆಲ್ಲದಕ್ಕೂ ಬಾಧ್ಯರಾಗಿದ್ದೇವೆ. ಹಾಗಂದ್ರೆ ಬಾಧ್ಯರಂದ್ರೆ ಅದು ನಮಗೆ ಅಂತ ಒಂದು ಅಧಿಕಾರ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾವು ಬಾಧ್ಯರಾಗಿದ್ದೇವೆ. ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ದೇವರಿಗೆ ಸಂಬಂಧಪಟ್ಟ ಎಲ್ಲಾ ವಿಷಯಕ್ಕೂ ನಾವು ಬಾಧ್ಯರಾಗಿರ್ತೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸರಿ, ಎಲ್ಲ ಎದ್ದು ನಿಂತ್ಕೊಳ್ಳೋಣ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ನಂಬಿದ್ದೀರಾ? ನೀವು ದೇವರನ್ನು ನಂಬಿದ್ದೀರಾ?